ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯ ಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಬೃಕೋದರಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸ್ವಸ್ತ್ಯಸ್ತು ಸತಾಮಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ದ್ರೌಪದಿ ದೇವಿ ಕೀಚಕನ ಪ್ರಲೋಭನೆಯನ್ನು ನಿಷೇಧ ಮಾಡ್ತಾ ಸಾಮಾದ್ಯುಪಾಯಗಳಿಂದಾಗಿ ಅವನಿಗೆ ವಿವೇಕವನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ಲು. ಅದರಲ್ಲಿ ಪುರುಷ ಯಾರು, ಸ್ತ್ರೀ ಯಾರು, ವಿವಾಹ ಯಾರಿಗೆ ಪ್ರಶಸ್ತ, ಪುರುಷನಾಗಿರತಕ್ಕಂಥವನು ವಿವಾಹವನ್ನು ಯಾಕೆ ಮಾಡಿಕೊಳ್ಬೇಕು, ಈ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿ ನೀಚ ಜಾತಿಯ ಒಳಗಿರತಕ್ಕಂತಹ ನನ್ನನ್ನು ನೀನು ಬಯಸೋದು ನಿಷಿದ್ಧವಾದದ್ದು. ಅಂದರೆ ಅವಳು ಮೊದಲು ಬುದ್ಧಿವಾದವನ್ನು ಹೇಳಬೇಕಾದ್ರೆ ನನ್ನೊಂದಿಗೆ ಮಾತ್ರ ಅಲ್ಲ ಈ ವ್ಯವಹಾರ ತಪ್ಪು ಅಂತ ಹೇಳ್ತಿರೋದು, ನಿನ್ನ ಸ್ತ್ರೀಯಾಗಿರ್ತಕ್ಕಂತಹ ಸ್ವಸ್ತ್ರೀಯಾಗಿರ್ತಕ್ಕಂತಹ ವ್ಯಕ್ತಿಯನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ಕೂಡ ಈ ವಿಧದ ವ್ಯವಹಾರ ಅಂತನ್ನೋದು ಅದು ಅನರ್ಥಕಾರಿಯಾದದ್ದು ಅಂತ ಮಾತುಗಳನ್ನು ಆಡಿದೆ. ಯಾಕೆ ಅಂದರೆ ವಿವಾಹ ಯಾವ ಉದ್ದೇಶದಿಂದ ಮಾಡ್ಕೊತಾರೆ, ಹೇಗೆ ಅನ್ನಾದಿಗಳ ಸ್ವೀಕಾರ ಅಂತನ್ನೋದು ಅನ್ನ ಸ್ವೀಕಾರದ ನಂತರದಲ್ಲಿ ಯಾವ ರೀತಿಯಾಗಿ ಮನುಷ್ಯನಿಗೆ ತೃಪ್ತಿ ಉಂಟಾಗ್ತದೋ ಆ ರೀತಿಯಲ್ಲಿ ತಾತ್ಕಾಲಿಕವಾಗಿರತಕ್ಕಂತಹ ಶಾರೀರಿಕವಾದ ಕಾಮೋಪಶಮನ ಮತ್ತು ತಾತ್ಕಾಲಿಕವಾಗಿರತಕ್ಕಂತಹ ಅನುಕೂಲತೆಗಳ ದೃಷ್ಟಿಯಿಂದಾಗಿ ವಿವಾಹ ಅಂತನ್ನೋದು ಯೋಗ್ಯ ಅಲ್ಲ. ಯಾಕೆಂದರೆ ವಿವಾಹವಾದ ನಂತರದಲ್ಲಿ ಬರತಕ್ಕಂತಹ ಸಮಸ್ಯೆ ಏನಿದೆ ಅದು ಪುರುಷನಿಗಾಗಿರ್ಬೋದು ಅಥವಾ ಸ್ತ್ರೀಗಾಗಿರ್ಬೋದು, ಅದು ಪರಸ್ಪರರು ತಮ್ಮ ಕೊಟ್ಟು ತಗೊಳ್ಳುವ ಒಂದು
ಸ್ವಭಾವದಿಂದ ಆಯಾ ಕಷ್ಟಗಳನ್ನು ಹಂಚಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಆರ್ಷ ಪ್ರಪಂಚದ ನಿಯಮಗಳನ್ನು ಒಳಗೊಂಡಿರತಕ್ಕಂತಹ ಈ ವಿವಾಹದ ಪದ್ಧತಿಯನ್ನು ಬಿಟ್ಟುಬಿಟ್ರೆ ಪ್ರಪಂಚದಲ್ಲಿ ಇನ್ನೆಲ್ಲೂ ಕೂಡ ವಿವಾಹಕ್ಕೆ ಈ ವಿಧವಾದಂತಹ ಮಾನ್ಯತೆ ಇಲ್ಲ. ಅಂದರೆ ಈ ಪ್ರಾಪ್ತವಾಗಿರತಕ್ಕಂತಹ ವಿವಾಹವನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ಬಿಡಬಹುದು. ಈ ಋಷಿ ಸಂಪ್ರದಾಯದ ವಿವಾಹಕ್ಕೆ ಮಾತ್ರ ಇದೊಂದು ಬಂಧನ ಇದೆ, ಇದೊಂದು ಗಟ್ಟಿಯಾಗಿರತಕ್ಕಂತಹ ಒಪ್ಪಂದ ಇದೆ. ಇದನ್ನು ಬಿಟ್ಟುಬಿಟ್ರೆ ಬೇರೆ ಇನ್ಯಾವ ಮತ ಪಂಥ, ನಮ್ಮ ದೇಶ ಬಿಟ್ಟರೆ ಇನ್ನೂ 163 ದೇಶಗಳಿದ್ದಾವಲ್ಲ, ಆ 163 ದೇಶಗಳಲ್ಲಿಯೂ ವಿಭಿನ್ನವಾಗಿರತಕ್ಕಂತಹ ಜನಾಂಗೀಯರು ವಾಸ ಮಾಡ್ತಾ ಇದ್ದಾರಲ್ಲ. ನಮ್ಮ ದೇಶದಲ್ಲಿಯೇನೇ ಆರ್ಷ ಸಂಪ್ರದಾಯವನ್ನು ತೊರೆದು ಮನಸ್ಸಿಗೆ ಬಂದಂಗೆ ಬದುಕತಕ್ಕಂತಹ ಬೇಕಾದಷ್ಟು ಜಾತಿಯವರು ಇದ್ದಾರಲ್ಲ. ಈ ಯಾವ ವ್ಯವಸ್ಥೆಯಲ್ಲಿಯೂ ಕೂಡ ವಿವಾಹಿತರಾದಂತಹ ಪುರುಷರಲ್ಲಿ ಅಥವಾ ಸ್ತ್ರೀಯರಲ್ಲಿ ಯಾವುದೋ ಒಂದು ಸಮಸ್ಯೆ, ಸುದೀರ್ಘವಾಗಿರತಕ್ಕಂತಹ ಶಾರೀರಿಕ ಸಮಸ್ಯೆ ಅಥವಾ ಮಾನಸಿಕವಾದಂತಹ ಕಾಯಿಲೆ ಬಂದು ಬಿಟ್ಟರೆ ಮುಂದೇನು ಅಂತನ್ನುವಂತಹ ಪ್ರಶ್ನೆಗೆ ಪ್ರಾಯ ಇನ್ಯಾವ ಸಂಪ್ರದಾಯದಲ್ಲೂ ಉತ್ತರ ಇಲ್ಲ ಇದಕ್ಕೆ. ಹಾಗೆ ಬಂದುಬಿಟ್ರೆ ಅವಳನ್ನು ಬಿಟ್ಬಿಡ್ರಿ ಅಥವಾ ಅವನನ್ನು ಬಿಟ್ಟುಬಿಡ್ರಿ. ಯಾರಿಗೆ ಇಬ್ಬರಲ್ಲಿ ಯಾರೊಬ್ಬರಿಗೆ ಏನು ಸಮಸ್ಯೆ ಬಂದ್ರೂ ಬಿಟ್ಟು ಬಿಡ್ರಿ. ಮತ್ತು ಆ ಬಿಟ್ಟು ಬಿಡ್ರಿ ಅಂದರೆ ಮುಂದಕ್ಕೆ ಅವ್ರ ಗತಿ ಏನು ಅಂತ ಕೇಳಿದೆ. ಎರಡನೇ ವ್ಯವಸ್ಥೆ ಏನು ಹೇಳ್ತಾರೆ, ಕಾಂಪನ್ಸೇಷನ್ ಅಂತ ಅನ್ನೋದನ್ನು ಏನೋ ಒಂದಿಷ್ಟು ನಿಗದಿ ಮಾಡ್ತಾರೆ ಆಯಾ ಜನಾಂಗದವರು ಅಥವಾ ಆಯಾ ಕಾಯ್ದೆ ಕಾನೂನುಗಳನ್ನು ಪಾಲಿಸ್ತಕ್ಕಂತಹ ಪ್ರಭುತ್ವದವರು. ಏನನ್ನು ನಿಗದಿ ಮಾಡ್ತಾರೋ ಅಷ್ಟು ನಿಗದಿ ಮಾಡಿ ಬಿಟ್ಟು ಬಿಟ್ಟರೆ ಅಲ್ಲೀಗ ಅವನು ಅಥವಾ ಅವಳು ಅವರು ಆಶ್ರಯಹೀನರಾದಂಗೆ, ಅಂಗಊನತೆ ಆಕಸ್ಮಿಕವಾಗಿ ಬಂದ್ಬಿಡ್ತು. ಪ್ರಪಂಚದಲ್ಲಿ ಅವಘಡಗಳು ಮದುವೆ ಆದ ನಂತರದಲ್ಲಿ ನಡೀಬಾರ್ದು ಅನ್ನೋ ನಿಯಮ ಏನಿಲ್ಲಲ್ಲ. ಯಾರಿಗಾದ್ರೂ ಯಾವುದಾದ್ರೂ ಸಮಸ್ಯೆ ಮೇಲಿಂದ ಬಿದ್ದರು, ಪರ್ಮನೆಂಟ್ ಡ್ಯಾಮೇಜ್ಗಳಾಯಿತು, ಅಥವಾ ಯಾವುದೋ ಒಂದು ಸರಿಪಡಿಸ್ಲಿಕ್ಕಾಗದೇ ಇರತಕ್ಕಂಥ ಬೇನೆ, ರೋಗ, ಉಪದ್ರವಗಳು ಇನ್ಯಾವುದೋ ಒಂದು ಘಟಿಸ್ತು. ಮುಂದೇನು? ಅವನನ್ನು ಅವಲಂಬಿಸಬೇಕೇ ಬಿಡಬೇಕೆ ಅಂತ ಯಾರಿಗಾದರೂ ಅವ್ರ ಜೊತೆಗಿರೋರು ಬಂದ ಪ್ರಶ್ನೆ ಕೇಳಿದ್ರೆ ಬಿಟ್ಬಿಡ್ರಿ. ಸುಲಭವಾದ ಮಾತು. ನೋಡಿ, ಧರ್ಮಶಾಸ್ತ್ರ ಮಾತ್ರ, ನಮ್ಮ ಋಷಿ ಸಂಪ್ರದಾಯದ ಶ್ರುತಿ ಸ್ಮೃತಿಗಳ ಮಾತ್ರ ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ, ದಿಸ್ ಈಸ್ ಒನ್ ವೇ. ನೀವು ಹಿಂಗಿಂದ ಹೋಗಬಹುದು, ಹಾಗಿಂದ ಮರಳಿ ಬರೋ ಹಾಗೆ. ಎಂಥವ್ರು ಬೇಕಾದವರು ಸಿಗಬಹುದು. ಅದಕ್ಕಾಗಿಯೇ ನಮ್ಮಲ್ಲಿ ಈ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಅವಕಾಶನೇ ಇಲ್ಲ. ವಿವಾಹದ ಪೂರ್ವದಲ್ಲಿ ಹಿಂಗಾದಂತಹ ಸಮಯದಲ್ಲಿ ಯಾವುದೋ ಒಂದು ಅವಘಡಗಳು ಪರಸ್ಪರ ಸ್ತ್ರೀ ಪುರುಷರ ಮಧ್ಯದಲ್ಲಿ ನಡೆದು ಬಿಟ್ಟರೆ ಈ ಪ್ರಶ್ನೆಯನ್ನು ಮಾಡುವಂಥ ಕೆಲವು ಜನ ಇದ್ದಾರೆ. ಇದು ಆಕಸ್ಮಿಕವಾಗಿ ವಿವಾಹದ ನಂತರದಲ್ಲಿ ಈ ಅವಘಡ ನಡೆದಿತ್ತು ಅಂದರೆ, ವಿವಾಹದ ನಂತರದಲ್ಲಿ ಇದೇನಾದರೂ ಸಮಸ್ಯೆ ತಲೆದೋರಿದ್ರೆ ಅವತ್ತೇನು ಮಾಡ್ತಿದ್ರಿ ಅಂತಂದ್ರೆ, ಅವತ್ತೇನಾದ್ರು ಮಾಡ್ತಿದ್ವಿ ರೀ, ಇವತ್ತಂತೂ ಬಿಟ್ಟು ಬಿಡೋಣ. ಧರ್ಮಶಾಸ್ತ್ರ, ನಮ್ಮಲ್ಲಿನ ಧರ್ಮಶಾಸ್ತ್ರ ಇದಕ್ಕೂ ಅವಕಾಶ ಕೊಟ್ಟಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ, ನಿಶ್ಚಿತಾರ್ಥ ಆದ ನಂತರದಲ್ಲಿ ಆ ಈರ್ವರ ಸಂಬಂಧಿಗಳ ಮಧ್ಯದಲ್ಲಿ ಅಶೌಚ ಬಂದು ಬಿಡ್ತು ಅಂತಂದರೆ, ಆ ಅಶೌಚವನ್ನು ಇವರಿಂದ ಅವರಿಗೆ, ಅವರಿಂದ ಇವರಿಗೆ ಸಂಕ್ರಮಣವನ್ನು ಹೇಳ್ತಾರೆ. ಇನ್ನೂ ಮದುವೆ ಆಗಿಲ್ಲ, ಯಾವ ಮದುವೆಗಿದ್ವಿ ಏನೂ ಆಗಿಲ್ಲ. ಇವ್ರದೆಲ್ಲ ಇತ್ತೀಚೆಗೆ ಒಂದು ಫ್ಯಾಷನ್ ಅಲ್ಲ, ಏನಂದರೆ ನಿಶ್ಚಿತಾರ್ಥ ಮಾಡ್ಕೊಂಡ್ಮೇಲೆ 6 ತಿಂಗಳು 8 ತಿಂಗಳು 10 ತಿಂಗಳು ಬಿಟ್ಟು ಓಡಾಡಿ ಮಾಡಿ, ಇನ್ನೇನಂದರೆ ನಾ ಹೇಳಿದ್ನಲ್ಲ, ಸೋಡಾ ಚೀಟಿ ಒಂದು ಮಾತ್ರ ಹಿಡ್ಕೊಳ್ಳೋದು ಬಾಕಿ ಉಳಿದಿರಬೇಕು, ಆವಾಗ ಮದುವೆಗೆ ಹಸಿಮಣಿಗೆ ಬರ್ತಾರೆ ಅವರು. ಅಂದರೆ ಡೈವರ್ಸ್ ಪೇಪರ್ಸಿಗೆ ಸೈನ್ ಮಾಡ್ಕೊಳ್ಳೋದು ಮಾತ್ರ ಉಳಿದಿರ್ತದೆ. ಅಂದರೆ ಇನ್ನು ಉಳಿದಿದ್ದೆಲ್ಲ ಜೀವನದ, ಭಾವಿ ಜೀವನದ ಮಾತುಕತೆಗಳೆಲ್ಲ ಮುಗಿದೋಗ್ಬಿಟ್ಟಿರ್ತವೆ. ಇನ್ನೇನು ಮಾತಾಡ್ಲಿಕ್ಕೆ ಇರೋದಿಲ್ಲ. ಇನ್ನು ಮುಂದಕ್ಕೆ ಅವ್ರು ಏನಾರ ಸಂಸಾರ ಮಾಡಬೇಕು ಅಂದರೆ ತ್ರಿಷಷ್ಟ ಯೋಗನೇ.
ಇವರು 3, ಅವ್ರು 6. ಯಾಕೆ ಮಾತಾಡಲಿಕ್ಕೆ ಕುತೂಹಲ ಏನು ಉಳಿದಿರೋದಿಲ್ಲ ನೋಡ್ರಿ. ಸಂಸಾರ ಅಂತ ಅನ್ನೋದು ಮುಚ್ಚಿಟ್ಟಾಗ ಮಾತ್ರನೇ ಅದಕ್ಕೆ ಕುತೂಹಲ, ಬಿಚ್ಚಿಟ್ರೆ ಅದಕ್ಕೇನು ಕುತೂಹಲ ಇದೆ? ಸನ್ಯಾಸ ಬಿಚ್ಚಿಟ್ರೆ ಕುತೂಹಲ ಇದೆ. ಸ್ವಾರಸ್ಯ ನೋಡಿ, ಸನ್ಯಾಸ ಬಿಚ್ಚಿಟ್ರೆ ಕುತೂಹಲ ಇದೆ, ಮುಚ್ಚಿಟ್ರೆ ಕುತೂಹಲ ಇಲ್ಲ. ಸಂಸಾರ ಮುಚ್ಚಿಟ್ರೆ ಕುತೂಹಲ ಇದೆ, ಬಿಚ್ಚಿಟ್ರೆ ಕುತೂಹಲ ಇಲ್ಲ. ಬ್ರಹ್ಮಚಾರಿಯಾಗಿರತಕ್ಕಂಥವನು ಬೀದಿಯಲ್ಲಿ ಬದುಕಬೇಕು, ಗೃಹಸ್ಥನಾಗಿರ್ತಕ್ಕಂಥವನು ಮನೆಯೊಳಗಿರಬೇಕು. ಸನ್ಯಸ್ತನಾಗಿರ್ತಕ್ಕಂಥವನು ಹೊರಗಿರಬೇಕು, ಗೃಹಸ್ಥನಾಗಿರ್ತಕ್ಕಂಥವನು ಮನೆಯೊಳಗಿರಬೇಕು. ಶಬ್ದಗಳೇ ಹೇಳ್ತಾವೆ ನೋಡ್ರಿ. ಸನ್ಯಾಸಿ ಅಂದರೆ ಸರ್ವಸಂಗ ಪರಿತ್ಯಾಗಿ, ಗೃಹಸ್ಥ ಅಂದರೆ ಸರ್ವಸಂಗಗಳನ್ನು ಅಂಟಿಸ್ಕೊಂಡವನು. ಇವ ಸರ್ವಸಂಗಿ, ಅವ ಸರ್ವಸಂಗ ಪರಿತ್ಯಾಗಿ. ಎಲ್ಲ ವ್ಯತ್ಯಾಸ ಆಗೋಗ್ಬಿಡಿದೆ. ಇವ್ರಿಗೆ ಒಂದೇ ಸಂಸಾರ ಅಂದರೆ ಅವ್ರಿಗೆ 18 ಸಂಸಾರಗಳು. ಧರ್ಮಶಾಸ್ತ್ರ ಆಯಾ ಹೆಸರುಗಳನ್ನು ಅದಕ್ಕೋಸ್ಕರವಾಗಿ ಕೊಟ್ಟಿದೆ. ಹೇಗಿರಬೇಕು ನೀವು ಹೇಗಿರಬೇಕು ಅದಕ್ಕೋಸ್ಕರವಾಗಿಯೇ ಈ ಕ್ರಮದಲ್ಲಿ ಆಕಸ್ಮಿಕವಾಗಿ ಏನಾದ್ರೂ ಅವಘಡಗಳು ಬಂದರೆ, ಅಶೌಚದ ಸಂಪಾತವನ್ನು ಒಪ್ತೀವಿ ಅಂದಾಗ ಆಕಸ್ಮಿಕವಾಗಿ ಆ ಹುಡುಗಿ ಏನೋ ಬಿದ್ಲು ಅಥವಾ ಆ ಹುಡುಗ ಬಿದ್ದ, ಆ ಹುಡುಗಿಗೇನೋ ಅನರ್ಥ ಆಯಿತು, ಆ ಹುಡುಗನಿಗೇನೋ ಅನರ್ಥ ಆಯಿತು, ಆವಾಗ ಮದುವೆಯನ್ನು ನಿಲ್ಲಿಸೋ ಹಾಗಿಲ್ಲ, ಅವಕಾಶ ಕೊಡೋದಿಲ್ಲ ಧರ್ಮಶಾಸ್ತ್ರ. ಮಾಡಿಕೊಳ್ರಿ ಅಂತ ಹೇಳ್ತಾರೆ. ಮದುವೆ ಮಾಡಿರಿ. ಇದು ಆಕಸ್ಮಿಕವಾಗಿ ಮದುವೆ ಆದಮೇಲೆ ಆಗಿದ್ದರೆ ನೀವು ಒಪ್ಕೊಳ್ತಿದ್ರೋ ಇಲ್ಲೋ? ಇದೇ ಪ್ರಶ್ನೆಯನ್ನು ನಾನು ಅದನ್ನೇ ಹೇಳಿದ್ನಲ್ಲ, ಇದೇ ಪ್ರಶ್ನೆಯನ್ನು ಬೇರೆ ಜನಾಂಗೀಯ ವ್ಯಕ್ತಿಗಳ ಹತ್ತಿರದಲ್ಲಿ, ಧರ್ಮಗುರುಗಳ ಹತ್ತಿರದಲ್ಲಿ ಹೋಗಿ ಕೇಳಿದ್ರೆ ಉತ್ತರ ಇರಲಿಕ್ಕಿಲ್ಲ. ಆದರೆ ಶ್ರುತಿ ಸ್ಮೃತಿಗಳನ್ನು, ವೇದಶಾಸ್ತ್ರಗಳನ್ನು ಒಪ್ಪತಕ್ಕಂತಹ ಆರ್ಷ ಪಂಥದಲ್ಲಿ ಮಾತ್ರ ಇದಕ್ಕೆ ಸಂಪೂರ್ಣವಾದ ಉತ್ತರವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನೀವು ಆ ಹುಡುಗಿಯನ್ನು ಆ ಹುಡುಗ ಬಿಡೋ ಹಾಗಿಲ್ಲ, ಆ ಹುಡುಗನನ್ನು ಆ ಹುಡುಗಿ ಬಿಡೋ ಹಾಗಿಲ್ಲ. ಇನ್ನೂ ಮದುವೆ ಆಗಿಲ್ಲಲ್ರಿ, ಏನೂ ಸಂಬಂಧ ಇಲ್ಲ, ಬಿಟ್ಕೋಬೋದು, ಇಲ್ಲ. ಶುದ್ಧ ಶಾಸ್ತ್ರೀಯ ಮರ್ಯಾದೆ ಅದಕ್ಕೆ ಅವಕಾಶವನ್ನು ಸರ್ವಥಾ ಕೊಡೋದಿಲ್ಲ. ಮಾಡಬೇಡ್ರಿ ಅದನ್ನ. ಅಂದರೆ ಅಷ್ಟು ಸೂಕ್ಷ್ಮವಾಗಿದೆ ಸ್ತ್ರೀ ಪುರುಷರ ಸಂಬಂಧ ಅಂತನ್ನೋದು. ನೀವು ಬೆಳೆಸ್ಲಿಕ್ಕೆ ಮುಂಚೆ 108 ಯೋಚನೆ ಮಾಡಿರಿ. ನೀವು ಬೆಳೆಸ್ಲಿಕ್ಕೆ ಮುಂಚೆ ಮಾಡ್ಕೋಬೇಕೆ, ಮಾಡ್ಕೋಬಾರ್ದೆ, ಸರಿನೇ ತಪ್ಪೆ, ಯೋಗ್ಯಳಾಗಿದ್ದಾಳೋ ಅಯೋಗ್ಯಳಾಗಿದ್ದಾಳೋ, ಕುಲ ಸರಿ ಇದೆಯಲ್ಲೋ, ಗೋತ್ರ ಸರಿ ಇದೆಯಲ್ಲೋ, ಆಚಾರ ಸರಿ ಇದೆಯಲ್ಲೋ, ವಿಚಾರ ಸರಿ ಇದೆಯಲ್ಲೋ, ವ್ಯವಹಾರ ಸರಿ ಇದೆಯಲ್ಲೋ, ಹೊಂದಾಣಿಕೆ ಆಗ್ತದೋ ಇಲ್ಲೋ, ನಾಡಿ ಕೂಟ ಬರ್ತದೋ ಇಲ್ಲೋ, ವಶ್ಯಕೂಟ ಬರ್ತದೋ ಇಲ್ಲೋ, ಯೋನಿ ಕೂಟ ಇರ್ತದೋ ಇಲ್ಲೋ, ಗೃಹ ಮೈತ್ರಿ ಬರ್ತದೋ ಇಲ್ಲೋ, ಇನ್ನೊಂದಾಗ್ತದೋ ಇಲ್ಲೋ, ಎಲ್ಲ ಯೋಚನೆ ಮಾಡಿರಿ. ಯಾವಾಗ? ಒಪ್ಪಿಗೆ ಕೊಡೋಕ್ಕಿಂತ ಮುಂಚೆ. ಒಪ್ಪಿಗೆ ಕೊಟ್ರಿ ಇದನ್ನೇ ವಾಗ್ದಾನ ಅಂತಾರೆ. ಇದನ್ನೇ ವಾಗ್ದಾನ ಅಂತಾರೆ. ನೀವೇನು ನಿಶ್ಚಿತಾರ್ಥ ಅಂತೀರಿ, ಇದನ್ನು ಶುದ್ಧ ಸಂಸ್ಕೃತದಲ್ಲಿ ವಾಗ್ದಾನ ಅಂತ ಕರೀತಾರೆ. ಈ ವಾಗ್ದಾನ ಆದ ಮೇಲೆ ಮಾತ್ರ ಸರ್ವಥಾ ಹಿಂದೆ ಬರೋ ಹಾಗಿದೆ, ಸರ್ವಥಾ ಹಿಂದೆ ಬರೋ ಹಾಗೆ. ಯಾಕೆ ಅಂದರೆ ಆಡಿದ ಮಾತನ್ನು ಪುನಃ ಮರಳಿ ತಗೊಳ್ಳಿಕ್ಕೆ ಬರೋದಿಲ್ಲ. ಅದನ್ನು ವಾಗ್ದಾನವನ್ನು ಮಾಡೋಕ್ಕಿಂತ ಮುಂಚೆ ಬೇಕಾದ ಯೋಚನೆ ಮಾಡಿರಿ. ಅದು ಎಲ್ಲಿವರೆಗೂ ಸಮಸ್ಯೆ ಆಗತ್ತೆ ಅಂದರೆ, ಮುಂದಕ್ಕೆ ಇವನ ವಂಶಾವಳಿಯಲ್ಲಿ ಅಂಥ ಒಂದು ಕನ್ಯಾ ಏನೋ ಒಂದು ಅವಘಡದ ನಿಮಿತ್ತವಾಗಿ ಇವರು ಕನ್ಯಾ ಬಿಟ್ಟುಬಿಟ್ರು, ಆ ಕನ್ಯಾ ಪರಿತಾಪದಿಂದ ವಿವಾಹಿತಳಾಗದೆ ಉಳಿದ್ಲು ಅಂತಂದಾದರೆ ಆ ಕನ್ಯಾ ಹತ್ಯಾ ಶಾಪ ಇವನು ವಂಶದವ್ರಿಗೆಲ್ರಿಗೂ ಬರುತ್ತೆ. ಅದು ಜಾತಕದಲ್ಲಿ ತೋರಿಸುತ್ತೆ. ನಿಮ್ಮಲ್ಲಿ ಕನ್ಯಾಶಾಪ ಇದೆ, ಪಿತೃಶಾಪ ಇದೆ, ಸ್ತ್ರೀ ಹತ್ಯೆ ಇದೆ, ನಾಗಹತ್ಯೆ ಇದೆ, ಬಾಲಹತ್ಯೆ ಇದೆ ಅಂತ ಅದು ಜಾತಕದಲ್ಲಿ ಇಂಡಿಕೇಟ್ ಮಾಡುತ್ತೆ. ಈ ಜಾತಕ ಗೊತ್ತಿದ್ದವ್ರನ್ನೆಲ್ಲರನ್ನೂ ಹೋಗಿ ಕೇಳಿದಾಗ ಸ್ತ್ರೀ ಹತ್ಯೆ ಅಂತ ಹೇಳ್ತಾರೆ. ಇಲ್ಲಿ ಬಿಡ್ರಿ, ನಮ್ಮ ವಂಶದಲ್ಲಿ ಅಂಥದ್ದು ಯಾವುದೂ ಆಗಿಲ್ಲ, ಯಾರೂ ಸುಟ್ಕೊಂಡು ಸತ್ತಿಲ್ಲ, ಏನೂ ಆಗಿಲ್ಲ. ನೀವು ಬಿಟ್ಟಿರೋಂಥ ಕನ್ಯಾ ಮದುವೆ ಮಾಡ್ಕೋತೀನಿ ಅಂಥೇಳಿ ನಂಬಿಸಿ ಫಲತಾಂಬೂಲ ತಟ್ಟೆಯನ್ನು ಬದಲಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ ನಂತರದಲ್ಲಿ ಯಾರೋ ಬಂದು ಹೇಳಿರ್ತಾರೆ, ಆ ಹುಡುಗಿ ನೋಡ್ರಿ ನಿಮ್ಮ ಹುಡುಗನಿಗೆ ಸ್ವಲ್ಪ ಕುಳ್ಳು ಅಂತ ಹೇಳಿದ ತಕ್ಷಣ ಹೌದಲ್ವಾ, ಯಾಕೋ ವರ್ಷಾಂಬಿತ ನಾವು ಸರಿಯಾಗಿ ನೋಡಲೇ ಇಲ್ಲ ಅಂತ ಹೇಳಿಬಿಟ್ಟು ಒಪ್ಕೊಂಡು ಆ ನಂತರದಲ್ಲಿ ಬಿಟ್ಟರೆ ಮದುವೆ ಏನಾಗಿಲ್ಲಲ್ಲ ಚರೆ, ಅದರಿಂದ ಬಿಟ್ಟುಬಿಟ್ವಿ. ಅತ್ಯಂತ ಅಶಾಸ್ತ್ರೀಯವಾದಂಥ ಮಾರ್ಗ, ಅತ್ಯಂತ ಅಶಾಸ್ತ್ರೀಯವಾದಂಥ ಮಾರ್ಗ. ಯಾಕೆಂದರೆ ಆ ಸಮಯದಲ್ಲಿ ಏನು ಮಾನಸಿಕವಾದ ಖೇದ ಆ ಕನ್ಯಾ ವ್ಯಕ್ತಿಗೂ, ಆ ಕನ್ಯಾ ವ್ಯಕ್ತಿಯ ತಂದೆ ತಾಯಿಗಳಿಗೂ, ಅವರ ಬಂಧುವರ್ಗದವರಿಗೂ ಏನು ಆಶಾಗೋಪುರಗಳನ್ನು ಕಟ್ಕೊಂಡಿರ್ತಾರೆ, ಅದರಲ್ಲಿಂದ ಏನೇನು ದುಃಖ ಆಗ್ತದೆ, ಆ ದುಃಖವನ್ನು ಉಪಶಮನ ಮಾಡೋರು ಯಾರು? ಶಾಸ್ತ್ರ ಅದನ್ನಿಷ್ಟನ್ನು ಪೆನಾಲ್ಟಿ ರೂಪದಲ್ಲಿ ಹೊರಪಕ್ಷದವ್ರಿಗೆ ಹಾಕುತ್ತೆ. ನೀವೆಲ್ಲ ಅನುಭವಿಸ್ರಿ. ಯಾಕಂದರೆ ಇವರು ಜ್ಯೋತಿಷಿಗಳ ಹತ್ರ ಹೋದ ತಕ್ಷಣ ಇವ್ರು ಇಷ್ಟೇ ಹೇಳ್ತಾರೆ, ನಮಗೆ ಕಾಣಿಸ್ತಿರೋದೇನೋ ಸ್ತ್ರೀ ಹತ್ಯೆ ಅನ್ನೋದು ಕಾಣಿಸ್ತಾ ಇದೆ. ಇವ್ರ ಏನು ಹೇಳ್ತಿರ್ತಾರೆ, ಅದೇನೋ ಸ್ತ್ರೀ ಹತ್ಯೆ ಅಂತ ಹೇಳ್ತಾರಪ್ಪ, ನಮ್ಮ ವಂಶದಲ್ಲಿ ಅಂಥದ್ದು ಯಾವುದೂ ಆಗಿಲ್ಲ. ಯಾವುದು ಯಾಕಾಗ್ತದೆ?
ನಿಮ್ಮ ವಂಶಕ್ಕೆ ಬಂದ ಮೇಲೆ ನಿಮ್ಮ ವಂಶದವರು ಅಂತ ನೀವು ಪರಿಗಣನೆ ಮಾಡಿದ್ದೀರಿ. ಬರಲಿಕ್ಕೆ ಮುಂಚೆ ಒಪ್ಪಿಕೊಂಡು ಯಾರ್ಯಾರನ್ನು ಪರಿತ್ಯಾಗ ಮಾಡಿದ್ರು ಅವರೆಲ್ಲರೂ ಕೂಡ ವಾಸ್ತವದಲ್ಲಿ ಒಂದರ್ಥದಲ್ಲಿ ನಿಮ್ಮ ವಂಶದವರು. ಅವ್ರು ಬೇರೆ ಕಡೆ ಮದುವೆ ಮಾಡ್ಕೊಳ್ಳದೆ ಹೋಗಲಿ, ಅದರಲ್ಲಿಂದ ಪಾಪದ ಸಂಪರ್ಕ ಆಗ್ತದೋ ಇಲ್ಲೋ? ಆಗ್ತದೆ. ಅದಕ್ಕೋಸ್ಕರವಾಗಿ ಯೋಗ್ಯವಾಗಿರತಕ್ಕಂತಹ ಸ್ತ್ರೀ ಸಂಗ್ರಹವನ್ನು ಮಾಡಬೇಕು, ಯೋಗ್ಯವಾದ ಪುರುಷ ಸಂಗ್ರಹವನ್ನು ಮಾಡಬೇಕು ವಿವಾಹದ ನಿಮಿತ್ತವಾಗಿ. ಇಂತಿಪ್ಪ ವಿವಾಹದ ವ್ಯವಸ್ಥೆಯಲ್ಲಿ ಸ್ತ್ರೀ ಪುರುಷರಿಗೆ ಹುಟ್ಟತಕ್ಕಂತಹ ಸಂತಾನವನ್ನು ಏನಂತಾರೆ ಅಂದರೆ ಬ್ರಾಹ್ಮೋಡ ಜನಯೇತ್ ಕನ್ಯಾನ್. ಬ್ರಾಹ್ಮ ವಿವಾಹದಿಂದ ಇಂಥವರನ್ನು ಮದುವೆ ಮಾಡಿಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಇವರನ್ನು ಔರಸ ಸಂತಾನ ಅಂತ ಕರೀತಾರೆ. ಅಂದರೆ ಈ ಸಂತಾನದವರು ಶ್ರಾದ್ದಕ್ಕೆ ಪ್ರಥಮಾಧಿಕಾರಿಗಳು. ನಮ್ಮಲ್ಲಿ ಇರೋದೇ ಎರಡೇ, ಒಂದು ಶ್ರಾದ್ದಕ್ಕೆ ನೋಡ್ತೀವಿ, ಇನ್ನೊಂದು ಮದುವೆಗೆ ನೋಡ್ತೀವಿ, ಎರಡೇ ಪ್ರಧಾನವಾಗುತ್ತೆ. ಶ್ರಾದ್ದಕ್ಕೆ ಅಧಿಕಾರಿಗಳು ಯಾರಾಗ್ತಾರೆ? ಯಾಕೆಂದರೆ ಮೃತೋತ್ತರದಲ್ಲಿಯೂ ಕೂಡ, ಮೃತಿಯ ನಂತರದಲ್ಲಿಯೂ ಕೂಡ ಆ ಸಂಬಂಧ ಅನ್ನೋದು ಅನುವರ್ತಿತವಾಗಿ ಬರ್ತಾ ಇರ್ತದಲ್ಲ, ಅದಕ್ಕೋಸ್ಕರವಾಗಿ ಆ ಸಂಬಂಧ ಯಾರಿಗೆ ವಾಸ್ತವದಲ್ಲಿ ಅತ್ಯಂತ ಸರಿಯಾಗಿ ಏರ್ಪಾಡಾಗಿದೆ, ಆ ಸಂಬಂಧ ಯಾರಿಗೆ ಏರ್ಪಾಡು ಆಗಿಲ್ಲ ಅಂತನ್ನೋದೇ ಪ್ರಶ್ನೆ. ಅದಕ್ಕೋಸ್ಕರವಾಗಿ ಆ ಸಂತಾನದಲ್ಲಿ ಬರತಕ್ಕಂತಹ ವ್ಯಕ್ತಿಗಳಿಗೇನಿದೆ ಮಾನ್ಯತಾನೂ ಹೆಚ್ಚಿದೆ. ಲೌಕಿಕದಲ್ಲಿ ಮಾತ್ರ ಅಲ್ಲ, ಪಾರಮಾರ್ಥಿಕವಾಗಿ ಅವರಿಗೊಂದು ಮಾನ್ಯತೆ ಇದೆ. ಅವರು 21 ಕುಲಗಳನ್ನು ಉದ್ಧಾರ ಮಾಡತಕ್ಕಂಥವ್ರು, 21 ಗೋತ್ರಗಳನ್ನು, 108 ಕುಲಗಳನ್ನು. ಅದಕ್ಕೋಸ್ಕರವಾಗಿ ಅಂಥ ಸಂತಾನ ಬರಬೇಕು ಅಂದರೆ ಯುಕ್ತವಾಗಿರತಕ್ಕಂಥ ಸ್ತ್ರೀಯನ್ನು ಪುರುಷ ಸ್ವೀಕಾರ ಮಾಡಬೇಕು, ಯುಕ್ತನಾದ ಪುರುಷನನ್ನು ಸ್ತ್ರೀ ಸ್ವೀಕಾರ ಮಾಡಬೇಕಾಗ್ತದೆ. ಆದ್ದರಿಂದ ತೇ ಕ್ಷೇತ್ರಜಾಶ್ಚ ಪಿತ್ರ್ಯಾಶ್ಚ ಶ್ರೂಯಂತೆ ಕುಲವರ್ಧನಾಃ ತಸ್ಮಾತ್ ಸ್ವದಾರ ನಿರತಾಃ ಭವಂತಿ ಪುರುಷಾಃ ಶುಭಾಃ. ಅದಕ್ಕೆ ಯೋಗ್ಯರಾಗಿರತಕ್ಕಂತಹ ಪುರುಷರು ಸ್ವಸ್ತ್ರೀಯರಲ್ಲಿ ಆಸಕ್ತರಾಗ್ತಾರೆ. ಪ್ರಿಯಾ ಹಿ ಪ್ರಾಣಿನಾಂ ದಾರಾಃ ತಸ್ಮಾತ್ ತ್ವಂ ಧರ್ಮಭಾಗ್ಭವ. ಈ ದೃಷ್ಟಿಯಲ್ಲಿ ವಿವಾಹ ಅಂತನ್ನೋದು ಹೊರಟಿದೆ. ವಿವಾಹಿತಳಾಗಿರತಕ್ಕಂತಹ ಕನ್ಯಾ ಅಂತನ್ನೋಳು ಉತ್ಕೃಷ್ಟಳಾದಂತಹ ವ್ಯಕ್ತಿ ಆಗ್ತಾಳೆ. ಅದಕ್ಕೋಸ್ಕರವಾಗಿ ವಿವಾಹದ ಕ್ರಮದಲ್ಲಿಯೇ ಕನ್ಯಾವನ್ನು ಸ್ವೀಕಾರ ಮಾಡಬೇಕು. ಹಾಗೆ ಸ್ವೀಕಾರ ಮಾಡಬೇಕು ಅಂದರೆ ಧರ್ಮವನ್ನು ಯೋಚನೆ ಮಾಡಬೇಕು. ಧರ್ಮವನ್ನು ಪರಿತ್ಯಾಗ ಮಾಡಿದಾಗ ಮಾತ್ರ ಜಾತ್ಯಂತರದ ಕನ್ಯಾವನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತದೆ ಹೊರತು ಜಾತಿ ಪ್ರಾಪ್ತಳಾಗಿರತಕ್ಕಂತಹ ಕನ್ಯಾವನ್ನು ಸ್ವೀಕಾರ ಮಾಡಬೇಕಂದ್ರೆ ಧರ್ಮಾಚರಣಶೀಲನ್ನು ಆಗಬೇಕು, ಅವಶ್ಯಕತೆ ಇದೆ ಅದರದ್ದು ಅಂತ ಹೇಳಿ. ಇದನ್ನು ಬಿಟ್ಟು ಬೇರೆದನ್ನು ಮಾಡ್ತೀವಿ ಅಂದಾಗ ಆವಾಗ ಮೊದಲನೇದ್ದು ಇವನು ಭ್ರಷ್ಟನಾಗ್ತಾನೆ. ಯುಗಾಂತರದ ವ್ಯವಸ್ಥೆ ಅಂತೂ ಇರಲಿ, ಕಲಿಯುಗದಲ್ಲಂತೂ ಜಾತ್ಯಂತರದ ವಿವಾಹ ಪರಮನಿಷಿದ್ಧ. ಜಾತ್ಯಂತರದಿಂದ ವಿವಾಹವನ್ನು ಮಾಡತಕ್ಕಂಥದ್ದು, ಕನ್ಯಾ ತರತಕ್ಕಂಥದ್ದು, ಕನ್ಯಾ ಕೊಡ್ತಕ್ಕಂಥದ್ದು ಇವು ಅತ್ಯಂತ ನಿಷಿದ್ಧ. ಯಾಕೆ ಅಂದರೆ ಅಲ್ಲಿ ಹುಟ್ಟತಕ್ಕಂತಹ ಮುಂದಿನ ಸಂತಾನದ ಸಮಸ್ಯೆಗಳಿಗೆಲ್ಲದಕ್ಕೂ ಕೂಡ ಯಾರು ಉತ್ತರ ಕೊಡೋರು? ನಾನು ಈ ಮೊದಲೇ ತಿಳಿಸಿದ ಹಾಗೆ ಪ್ರಥಮ ಸಂತಾನ ಬಹಳ ಬುದ್ಧಿವಂತ ಸಂತಾನ ಬರ್ತದೆ, ಬಹಳ ಬಲಿಷ್ಠ ಸಂತಾನ ಬರ್ತದೆ. ಎರಡನೇ ಸಂತಾನಕ್ಕೆ ಬರೋ ಅಷ್ಟೊತ್ತಿಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತೀರ ನೀವು, ಅಂದರೆ ವಂಶವಾಹಿ ಶಾಸ್ತ್ರದಿಂದ ಬರತಕ್ಕಂತಹ ರೋಗಾದ್ಯ ಉಪದ್ರವಗಳು ಅವು ಶರೀರದಲ್ಲಿ ಕಾಣಿಸ್ಕೊತವೆ. ಅಷ್ಟರಲ್ಲಾಗಲೇ ಏನಾಗಿರ್ತಾರೆ ಅಂತಂದರೆ ಮದುವೆ ಮಾಡಿಕೊಂಡಿರ್ತಕ್ಕಂಥ ಅಜ್ಜಿ ತಾತಂದ್ರಗಳು ಲೋಕವನ್ನು ಬಿಟ್ಟು ಬಹಳ ವರ್ಷ ಆಗೋಗ್ಬಿಟ್ಟಿರ್ತದೆ. ಇಬ್ಬರು ಸ್ತ್ರೀ ಪುರುಷರು ವಿವಾಹವನ್ನು ಮಾಡಿಕೊಂಡ್ರು ಅಂದರೆ ಮೊದಲನೇ ಸಂತಾನ ಏನು ಹುಟ್ಟುತ್ತದೆ ಅಲ್ಲೇನು ಸಮಸ್ಯೆ ಇಲ್ಲ. ಅವನಿಗೆ ಹುಟ್ಟತಕ್ಕಂತಹ ಸಂತಾನ ಅದಕ್ಕೇನಾಗ್ತದೆ ಅಂದರೆ ಅನೂಹ್ಯವಾದಂತಹ ಸಮಸ್ಯೆಗಳು ಕಾಡ್ತವೆ. ಆ ಸಮಸ್ಯೆಗಳಿಗೆ ವೈದ್ಯಕೀಯ ಶಾಸ್ತ್ರದಲ್ಲಿ ಉತ್ತರ ಇಲ್ಲ. ಅವರು ಈ ಶರೀರ ನಮಗೆ ಹಿಂಗೆ ಬರಲಿಕ್ಕೆ ಏನು ಕಾರಣ ಅಂತಂದರೆ ನಮ್ಮ ತಾತ ಅಜ್ಜಿಯರು ಮಾಡಿರ್ತಕ್ಕಂತಹ ಅಪರಾಧ ಅಂತ ವೈದ್ಯ ಲೋಕದವ್ರು ಹೇಳ್ತಾರೆ. ಅವರು ಯಾರನ್ನ ನಿಂದನೆ ಮಾಡಬೇಕು? ಅವ್ರಿಗಾಗಲೇ ಶರೀರ ಬಂದಾಗೋಗ್ಬಿಟ್ಟಿದೆ. ಆ ಶರೀರ ಬರೋದಂತೂ ಅವ್ರ ಸ್ವಾತಂತ್ರ್ಯದಲ್ಲಿ ಇಲ್ಲ. ಈಗಿನ ಒಳ್ಳೆಯ ಹೆಸರಿನ ಪ್ರಕಾರ ಅವರು ದಿವ್ಯಾಂಗರಾಗಿಬಿಟ್ಟಿರ್ತಾರೆ. ಅವರು
ಯಾವ್ಯಾವ ಅಂಗಗಳು ದಿವ್ಯ ಆಗಿರ್ತವೆ ಅಂತ ಗೊತ್ತಿಲ್ಲ ಅಷ್ಟೇ. ಅವರು ದಿವ್ಯಾಂಗರಾದ ನಂತರದಲ್ಲಿ ದೇವತಾ ಸನ್ನಿಧಾನಕ್ಕೆ ಹೋದವ್ರನ್ನ ಇವ್ರನ್ನ ಹುಡುಕೋದೆಲ್ಲಿ? ಆದ್ದರಿಂದ ಶಾಸ್ತ್ರ ನಿನ್ನ ಸಮಸ್ಯೆಯನ್ನು ನೀನು ನಿನ್ನ ಮಟ್ಟಿಗೆ ಉಳಿಸ್ಕೊಂಡ್ರೆ ಪರವಾಗಿಲ್ಲ, ನೀನೇ ಅದನ್ನು ಅನುಭವಿಸಿದ್ರೆ ಪರವಾಗಿಲ್ಲ. ಆ ಸಮಸ್ಯೆಯನ್ನು ನೀನು ಹೆಂಗೆ ಹಂಚುತ್ತಾ ಹೋಗ್ತೀಯ. ಈ ಸ್ಪ್ರೆಡ್ ಆಗೋದಂತನ್ನೋದೇನಿದೆಯಲ್ಲ, ಅದು ಬಹಳ ಸಮಸ್ಯೆ. ಯಾಕಂದರೆ ಸ್ಪ್ರೆಡ್ ಆಗಲಿಕ್ಕೆ ನಾನು ಯಾವ ಕ್ರಮದಲ್ಲೂ ಕಾರಣ ಆಗಿರೋದಿಲ್ಲ, ಅಜ್ಞಾತ ವ್ಯಕ್ತಿಯಾಗಿರ್ತೀನಿ ನಾನು. ಎಲ್ಲಿಂದ ಸ್ಪ್ರೆಡ್ ಆಗಿರ್ತದೆ? ವಂಶವಾಹಿಗಳ ಮೂಲಕವಾಗಿ ಅದು ಸ್ಪ್ರೆಡ್ ಆಗಿರ್ತದೆ. ಥ್ರೂ ದ DNA ಅಲ್ಲೇನೇ ಬಂದುಬಿಟ್ಟಿರ್ತದೆ ಸಮಸ್ಯೆ. ಅವರು ಅದನ್ನ ವಂಶವಾಹಿ ಶಾಸ್ತ್ರಜ್ಞರ ಗುರುತಿಸಿ ಹೇಳ್ತಾರೆ, ನಿಮಗೆ ಈ ಸಮಸ್ಯೆ ಬಂದಿದೆ. ನಿಮಗೇನಂದ್ರೆ ಆವಾಗ ಮೂರ್ಛೆ ರೋಗ ಬರ್ತದೆ. ಯಾರಿಗೆ ಬರ್ತಿತ್ತು ಅಂತ ಕೇಳ್ತಾರೆ. ಮೊದಲು ಸೋದರತ್ತೆಗೆ ಬರ್ತಿತ್ತಾ, ಚಿಕ್ಕಪ್ಪಂದ್ರಿಗೆ ಬರ್ತಿತ್ತಾ, ಚಿಕ್ಕ ತಾತನಿಗೆ ಯಾರಿಗಾರ ಬರ್ತಿತ್ತಾ, ದೊಡ್ಡ ತಾತನಿಗೆ, ಅವ್ರ ತಂದೆಗೆ ವಿಚಾರಿಸ್ಕೋತ ಹೋಗ್ತಾರೆ. ಎಲ್ಲೋ ಒಂದು ಕಡೆ ಎಳೆ ಸಿಕ್ಕ ತಕ್ಷಣ ನೋಡಿ, ಈ ಸಮಸ್ಯೆ ನಿಮ್ಮದಲ್ಲ, ಈ ಸಮಸ್ಯೆ ನಿಮಗೆ ಆನುವಂಶಿಕವಾಗಿ ಬಂದಿದೆ, ಪ್ಲೀಸ್ ಲೀವ್ ವಿತ್ ಇಟ್, ನೀವು ಅದರ ಜೊತೆಗೆ ಜೀವನ ಮಾಡಿರಿ. ಅವನಂತಾನೆ, ನಾ ಏನು ಅಪರಾಧ ಮಾಡಿದೆ ಅಂತ ಈ ರೋಗ ನನಗೆ ಬರಬೇಕು? ಏನೂ ಅಪರಾಧ ಮಾಡಿಲ್ಲ, ನೀವು ಆ ವಂಶದಲ್ಲಿ ಹುಟ್ಟಿದ್ದೀರಿ. ನಾನಾ ವಿಧವಾದಂತಹ ರೋಗಗಳು, ಬರೀ ಮೂರ್ಛೆ ರೋಗ ಅಂತ ಒಂದು ಹೇಳಿದೆ, ಇಂಥವು ಬೇರೆ ಬೇರೆ ಕ್ರಮದ ರೋಗಗಳು. ಅನೇಕ ರೀತಿಯಲ್ಲಿ ಸ್ಮೃತಿ ಹೊರಟೋಗ್ಬಿಡೋದು. ನಮ್ಮ ವಂಶದಲ್ಲಿ ಏನಂದ್ರೆ ಆಚಾರ್ಯ, 50 ವರ್ಷದ ನಂತರದಲ್ಲಿ ಯಾರಿಗೂ ನೆನಪಿರೋದಿಲ್ಲ, ಅಲ್ಲಿಗೆ ತಣ್ಣಗಾಯಿತು ಅಂತ ಹೇಳಿದ್ದೆ ನಾನು. ಹಿಂದಿನವ್ರದ್ದು ನೆನಪಿರಲಿಲ್ಲ ಅಂದ್ರೆ ತುಂಬ ಏನು ಸಮಸ್ಯೆ ಇಲ್ಲ, ಮುಂದಿನವ್ರದ್ದು ಆಚಾರ್ಯ ಯಾರ್ದು ನೆನಪಿರೋದಿಲ್ಲ. ಹಾಗಾದ್ರೆ ಮುಂದೇನು? ಮುಂದೆ ಬಾರಾಖೋನಿ ಮಾಫ್ ಆಚಾರ್ಯ. ನಮ್ಮ ವಂಶದಲ್ಲಿ ನೆನಪೇ ಇರೋದಿಲ್ಲ, ಅದೊಂದು ಕಾಯಿಲೆ. ಹೆಂಗೆ ಬರ್ತದೆ? ವಂಶವಾಹಿ ಶಾಸ್ತ್ರಜ್ಞರು ಹೇಳಿದಾರೆ ಆಚಾರ್ಯ, ನಮ್ಮ ವಂಶದವ್ರಿಗೆ ಇಷ್ಟೇ, ಏನೂ ಮಾಡಲಿಕ್ಕೆ ಬರೋದಿಲ್ಲ, ನಾವು ಹಿಂಗೆ. ಅಲ್ಲರಿ ಮದುವೆ ಆಗಿರೋ ಹೆಣ್ಮಕ್ಳದು ಅವ್ರದ್ದು ಮಾತ್ರ ಸಮಸ್ಯೆ ಇದೆ ಆಚಾರ್ಯ. 50ರ ನಂತರದಲ್ಲಿ ಅವರು ತಮ್ಮ ಗಂಡಂದ್ರೆ ಮರ್ತಂಗೆ ಅವರು ಮರಿಬಾರ್ದು ಅಷ್ಟೇ. ನಾವು ನಮ್ಮ ವಂಶಕ್ಕೆ ಸಮಸ್ಯೆ ಇದೆ ಅಂತ ಹೇಳಿದೆ ಹೊರತು ನಮ್ಮ ವಂಶಕ್ಕೆ ಬಂದಿರೋ ಹೆಣ್ಮಕ್ಳ ಸಮಸ್ಯೆ ಅಲ್ಲರಿ. ನಿಮ್ಮ ಜೊತೆಗೆ ವಾಸ ಮಾಡೋದು ಅದು ಅವ್ರ ಸಮಸ್ಯೆ ಅಲ್ವಾ, ಅದು ಅವ್ರ ಹಣೆ ಬಾರ ಆಚಾರ್ಯ. 30 ವರ್ಷ ಚೆನ್ನಾಗಿರ್ತೀವಿ, 20ಕ್ಕೆ ಮದುವೆ ಮಾಡ್ಕೊಂಡ್ವಿ ಅಂದರೆ 30 ವರ್ಷದ ತನಕ ಚೆನ್ನಾಗಿರ್ತೀವಿ. ಮುಂದೆ 50ರ ನಂತರದಲ್ಲಿ ಅದು ಆಚಾರ್ಯ ನಮ್ಮ ಮನೆ ಹೆಣ್ಮಕ್ಳಿಗೆ ಬರೋರಿಗೆಲ್ರಿಗೂ ಸಮಸ್ಯೆ ಆಚಾರ್ಯ. ಆದ್ದರಿಂದ ಸದಾ ಕಾಲಕ್ಕೂ ನಮ್ಮ ಮನೆಗೆ ಬರೋ ಹೆಣ್ಮಕ್ಳು ತುಂಬ ಒಳ್ಳೆಯವರು. ಏನಂದರೆ ಅತ್ತಿ ಮಾತನ್ನು ಕೇಳ್ತಾರೆ, ಯಾಕಂದರೆ ಅತ್ತಿ ಬೇಕಾದಷ್ಟು ಅನುಭವಿಸ್ಬಿಟ್ಟಿರ್ತಾಳೆ. ಈ ಮರಿವಿನ ಕಾಯಿಲೆಯಿಂದ ಅತ್ತೆ ಬೇಕಾದಷ್ಟು ಅನುಭವಿಸ್ಬಿಟ್ಟಿರ್ತಾಳೆ. ಆದ್ದರಿಂದ ಆಕಿ ತನ್ನ ಅನುಭವದ ಮೂಟೆಯನ್ನು ಏನು ಮಾಡ್ತಾಳೆ ಅಂದರೆ ಸೊಸೈಟಿ ಪ್ರೆಸೆಂಟ್ ಮಾಡಿ ಹೋಗ್ತಾಳೆ. ನಂದು ಅತ್ತಿಯಿಂದ ಇಂತಿಂಥ ಉಡುಗೊರೆ ನಂದು. ನಮ್ಮಲ್ಲೆಲ್ಲ ಮಾವಂದ್ರು ಕೊಟ್ಟರೆ ಉಡುಗೊರೆ ಸ್ವಾರಸ್ಯನೇ ಇಲ್ಲ, ಅತ್ತಿ ಕೊಟ್ಟರೆ ಉಡುಗೊರೆ ಸ್ವಾರಸ್ಯ. ಇದೆಲ್ಲ ಎಲ್ಲಿ ಬರ್ತದೆ? ಜಾತ್ಯಂತರದ ವಿವಾಹಗಳು ನಡೆದಂತಹ ಸಂದರ್ಭದಲ್ಲಿ ಇವು ಬರಲಿಕ್ಕೆ ಭೂಯಿಷ್ಠವಾಗಿರ್ತಕ್ಕಂತಹ ಕಾರಣಗಳಿರ್ತವೆ. ಜಾತ್ಯಂತರದಲ್ಲಿ ವಿವಾಹ ನಡೆದಂತಹ ಸಂದರ್ಭಗಳೇನಿದ್ದಾವೆ, ಯಾಕೆ ಅಂದರೆ ಅಲ್ಲಿ ನಾವು ಎಲ್ಲವನ್ನೂ ನೋಡಿಬಿಡ್ತೀವಿ. ಪ್ರತಿಯೊಂದು ಪದಾರ್ಥ ಎಷ್ಟರ ಮಟ್ಟಿಗೆ ನೋಡಬಲ್ಲಿವಿ. ಓ ನೆಗೆಟಿವ್ ಬ್ಲಡ್ಡಿಗೆ ಓ ನೆಗೆಟಿವ್ ಬ್ಲಡ್ ಮ್ಯಾಚ್ ಆಗ್ತದೆ ಅಂತ ಅನ್ನೋದು ವೈದ್ಯಕೀಯ ಶಾಸ್ತ್ರ ಹೇಳ್ತದೆ. ಅಂದಮೇಲೆ ಬ್ಲಡ್ ಟ್ರಾನ್ಸ್ಫರೇಷನ್ ಆದ ನಂತರದಲ್ಲಿ ಅವನಿಗೆ ಅದು ಸರಿಯಾಗಿ ಪರಿಚಲನೆ ಆಗಬೇಕಲ್ಲ, ಆಗ್ತದಾ ಅಂತ ಕೇಳಿದರೆ 3 ತಿಂಗಳು ಬೇಕು ಅಂತ ನಾವು. ಯಾಕೋ 3 ತಿಂಗಳು ಬೇಕು? ಸೇಮ್ ಬ್ಲಡ್ ತಾನೇ ಕೊಟ್ಟಿದೆಯಾ? ಸಮಾನವಾದದ್ದು ಕೊಟ್ಟರೆ ಈ ಸಮಸ್ಯೆ ಸ್ವಾಮಿ, ಇನ್ಯಾವುದಾದ್ರೂ ಬೇರೆದು ಕೊಟ್ಟು ಬಿಟ್ಟರೆ ದೇವರೇ ಗತಿ ಅಂತಾನೆ. ಅಂದರೆ ನಿಪುಣತರವಾಗಿ ಸಂಶೋಧನೆಯಿಂದ ಎಷ್ಟು ನೀವು ಹುಡುಕಿದ್ರೂ ಕೂಡ ಭೌತಿಕ ಪದಾರ್ಥದಲ್ಲಿರ್ತಕ್ಕಂತಹ ಗುಣಧರ್ಮಗಳನ್ನು ಕಂಡುಕೊಂಡ ಬಲ್ಲಿರೇ ಹೊರತಾಗಿ ಅದರ ಒಳಗಿರತಕ್ಕಂತಹ ಕ್ವಾಲಿಟೀಸ್ ಏನಿದೆ ಯು ಕಾಂಟ್ ಜಸ್ಟಿಫೈ. ನೀವು ಅದನ್ನು ಇಷ್ಟು ಹೀಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದೇ ಪರಮಾತ್ಮನ ಅನೂಹ್ಯವಾಗಿರ್ತಕ್ಕಂತಹ ಸೃಷ್ಟಿ. ಶಾಸ್ತ್ರ ಅದಕ್ಕೆ ಏನು ಹೇಳ್ತದೆ? ಕುರುಕರ್ಮೈವ ತಸ್ಮಾತ್ ತ್ವಂ
ಪೂರ್ವತರಂ ಕೃತಂ, ನಿಮ್ಮ ಹಿಂದಿನವರು ಏನು ಮಾಡಿದ್ದಾರೋ ಅದನ್ನು ಮಾಡ್ರಿ. ಕಾರಣ ಹಿಂಗೆ ಹುಡುಕ್ರಿ, ನಮ್ಮ ಹಿಂದಿನವರು ಹಿಂಗ್ಯಾಕೆ ಮಾಡಿದ್ದಾರೆ ಅಂತ. ಹಿಂಗೆ ಹುಡುಕ್ಲಿಕ್ಕೆ ಹೋಗಬೇಡ್ರಿ, ನಮ್ಮ ಹಿಂದಿನವರು ಇದನ್ಯಾಕೆ ಮಾಡಿಲ್ಲ, ಅದನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಮಾಡಲಿಕ್ಕೆ ಅದು ಹೆಂಗೆ ಸರಿ ಇದೆಯೋ ಅಂತ ಕಾರಣ ಹುಡುಕ್ಲಿಕ್ಕೆ ಹೋಗ್ತೀನಿ. ಅದನ್ನು ಮಾಡಬೇಡ, ಅದನ್ನು ಸಾಹಸ. ಯಾಕೆ ಅಂದರೆ ಅಲ್ಲಿ ಏನು ತಪ್ಪುಗಳಾಗ್ತಾವೋ ಆ ತಪ್ಪಿಗೆ ಫಲಗಳು ಇವತ್ತು ಬಂದುಬಿಟ್ರೆ ನೀನು ಕಾರ್ಯಕಾರಣ ಭಾವವನ್ನು ಹೊಂದಿಸ್ಕೋಬೋದು. ಇಲ್ಲೇನೋ ತಪ್ಪಾಗಿರತಕ್ಕಂಥ ಫಲ ಬಂದಿದೆ, ಅದಕ್ಕೆ ಈ ತಪ್ಪು ಮಾಡಿದ್ದೀವಿ ಅಂತ ಕಾರಣವನ್ನು ನೀವು ಅನ್ವೇಷಣೆ ಮಾಡಲಿಕ್ಕೆ ಬರ್ತದೆ. ಆದರೆ ತಪ್ಪೆಲ್ಲೋ 10 ವರ್ಷಗಳ ಹಿಂದೆ, 50 ವರ್ಷದ ಹಿಂದೆ, 100 ವರ್ಷದ ಹಿಂದೆ ಆ ತಪ್ಪು ನಡೆದು ಹೋಗ್ಬಿಟ್ಟಿತ್ತು, ಅದಕ್ಕೆ ಫಲ ಈಗ ಬಂತು ಅಂದರೆ ಏನು ಮಾಡೋಣ? ಅದಕ್ಕೆ ಫಲ ಇವತ್ತು ಬಂದರೆ ಏನು ಮಾಡೋಣ? ಆದ್ದರಿಂದ ಈ ಆನುವಂಶಿಕ ಸಮಸ್ಯೆಗಳು ಅಂತನ್ನೋವೇನಿದೆ, ಈ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಾಳವಳು ಯಾರು? ದ್ರೌಪದಿ ದೇವಿ. ಅದಕ್ಕೋಸ್ಕರವಾಗಿ ವಿಶದವಾಗಿ ಹೇಳ್ತಾ ಇದ್ದೀನಿ, ಇಂಥ ಒಂದು ಸಾಂಕರ್ಯ ಕ್ರಮದ ರೀತಿಗೆ ಮನಸ್ಸನ್ನು ಮಾಡಬೇಡ. ಇದು ಮೊದಲು. ಎರಡನೇದಾಗಿ, ಸ್ವಸ್ತ್ರೀಯನ್ನು ಮನುಷ್ಯ ಬಯಸಬೇಕಾದದ್ದು ಎಷ್ಟು ನ್ಯಾಯವೋ, ಪರಸ್ತ್ರೀಯನ್ನು ಬಯಸೋದು ಅದಕ್ಕೆ ಅಷ್ಟೇ ಅನ್ಯಾಯ ಅಂತ ಶಾಸ್ತ್ರ ಹೇಳ್ತದೆ. ಪರದಾರ ರಥೋ ಮರ್ತ್ಯ ನ ಚ ಭದ್ರಾಣಿ ಪಶ್ಯತಿ ನ ಚ ಧರ್ಮೇಣ ಲಿಪ್ಯೇತ ನ ಚ ಕೀರ್ತಿಂ ಅವಾಪ್ನುಯಾತ್. ಪರಸ್ತ್ರೀಯಲ್ಲಿ ಆಸಕ್ತನಾಗಿರ್ತಕ್ಕಂಥ ವ್ಯಕ್ತಿಗೆ ಮಂಗಳವಾಗುವಂತಹ ಪ್ರಸಂಗ ಇರೋದಿಲ್ಲ. ಅವನಿಗೆ ಅಮಂಗಳ ಕಟ್ಟಿಟ್ಟ ಬುತ್ತಿ. ಲೌಕಿಕವಾಗಿ ಅವಳು ಯಾವ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ತ್ರೀ ಆಗಿರ್ತಾಳೋ ಅಲ್ಲಿಂದ ಕೋಪತಾಪಗಳು, ಹೊಡೆದಾಟಗಳು, ಕಲಹ, ಅನರ್ಥದ ಪ್ರಸಂಗಗಳು, ಮತ್ತು ದುಗುಡದುನ್ಮಾನಗಳು, ಅಪಮಾನದ ಪ್ರಸಂಗಗಳು ಇವೆಲ್ಲ ನಡೀತದೆ. ಪಾರಮಾರ್ಥಿಕವಾಗಿ ಏನಾಗ್ತದೆ ಅಂತಂದರೆ ಧರ್ಮಚ್ಯುತಿಯ ನಿಮಿತ್ತವಾಗಿ ನರಕಾದ್ಯ ಅನರ್ಥಗಳಾಗ್ತವೆ. ಇಹದಲ್ಲಿ ಆಗತಕ್ಕಂತಹ ಅನರ್ಥ ಬೇಡ, ಪರದಲ್ಲಿ ಆಗುವಂಥ ಅನರ್ಥ ಬೇರೆ. ನಚ ಭದ್ರಾಣಿ ಪಶ್ಯತಿ, ಅವನು ಎಂದಿಗೂ ತನಗೆ ಮಂಗಳ ಆಗುವ ಪ್ರಸಂಗ ಇಲ್ಲ, ಮಂಗಳಮಯವಾದಂತಹ ಪ್ರಸಂಗವನ್ನು ಅವನು ನೋಡೋದಿಲ್ಲ. ಮತ್ತು ಧರ್ಮ ಅನ್ನೋದು ಅವನಿಂದ ದೂರಕ್ಕೆ ಹೊರಟೋಗ್ತದೆ. ಕೀರ್ತಿ ಸರ್ವಥಾ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಸಜ್ಜನರು ಏನು ಮಾಡ್ತಾರೆ ಅಂದರೆ ಒಂದು ದೊಡ್ಡದಾದ ವೃತವನ್ನು ಇಟ್ಕೊತಾರೆ. ಸ್ವದಾರ ತುಷ್ಟ ಪರದಾರ ವರ್ಜಿತ. ತನ್ನ ಹೆಂಡತಿಯಲ್ಲಿ ಸಂತುಷ್ಟನಾಗಿರೋದು, ಬೇರೆ ಹೆಂಗಸರ ವಿಚಾರವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡೋದು. ಯಾವತ್ತಿಗೂ ಕೂಡ ಹೀಗಿರಬೇಕಂತೆ. ಮೂರರಲ್ಲಿ ಅತೃಪ್ತಿ, ಮೂರರಲ್ಲಿ ಸಂತೃಪ್ತಿ ಇರಬೇಕಂತೆ. ತಾನು ತಿನ್ನೋ ಅನ್ನ, ತಾನು ಭೋಗಿಸ್ತಕ್ಕಂಥ ದ್ರವ್ಯ, ತನ್ನವಳಾದಂತಹ ಸ್ತ್ರೀ, ಈ ಮೂರರಲ್ಲಿ ಸಂತೋಷ ಇರಬೇಕಂತೆ. ಸಂತೋಷ ತ್ರಿಷು ಕರ್ತವ್ಯ: ಸ್ವದಾರೆ, ಭೋಜನೆ, ಧನೆ. ತ್ರಿಷು ಚೈವ ನ ಕರ್ತವ್ಯ: ಮೂರರಲ್ಲಿ ಅಸಂತೋಷ ಇರಬೇಕಂತೆ. ದಾನೆ, ತಪಸಿ, ಪಾಠನೆ. ಸಂತೋಷ ಮೂರರಲ್ಲಿ: ತನ್ನ ಹೆಂಡತಿ, ತಾನು ಸಂಪಾದನೆ ಮಾಡಿರ್ತಕ್ಕಂತಹ ದ್ರವ್ಯ, ತಾನು ತಿನ್ನುವಂತಹ ಅನ್ನ. ನಮಗೆ ಈ ಮೂರರಲ್ಲಿಯೂ ಸಾಮಾನ್ಯವಾಗಿ ನಮ್ಗೆ ಅತೃಪ್ತಿ ಕಾಡ್ತಾ ಇರುತ್ತೆ ನಮ್ಮ ಜೀವನದಲ್ಲಿ. ನೋಡ್ರಿ, ಎಲೆ ಹತ್ರ ಹೋಗಿ ಕೂತ್ಕೊಂಡ ತಕ್ಷಣ ಇದೇನು ಅಡುಗೆ ಮಾಡಿದ್ದಿ, ಏನು ಅಡುಗೆ ಮಾಡಿದ್ದೆ ಅಂದರೆ ಒಂದು ಕಣ್ಣಾರೆ ನೋಡ್ತಿರ್ಬೇಕಾದ್ರೆ ಅದು ಏನು ಅಡುಗೆ ಮಾಡಿದ್ದಿ ಅನ್ನೋ ಪ್ರಶ್ನೆ ಯಾಕೆ ಕೇಳಬೇಕು? ಯಾಕೆ ಕೇಳೋದು ಅಂದರೆ ಇಷ್ಟ ಇಲ್ಲದೆ ಇರೋ ಅಡುಗೆ ಮಾಡಿದ್ದಿ ಅಂತ ಹೇಳುವಂತಹ ಕ್ರಮ ಅದು. ಇದು ಏನು ಅಡುಗೆ ಮಾಡಿದ್ದಿ? ಅತೃಪ್ತಿ. ತಾನು ಸಂಪಾದನೆ ಮಾಡ್ತಕ್ಕಂಥ ದ್ರವ್ಯ, ಅಯ್ಯೋ ನಾನು ಇನ್ನೂ ಚೆನ್ನಾಗಿ ದುಡಿಬೋದಾಗಿತ್ತು, ಇನ್ನೂ ಸಂಪಾದನೆ ಮಾಡ್ಬೋದಾಗಿತ್ತು, ಇನ್ನೂ ಹೆಚ್ಚು ನನಗೆ ಸಿಗ್ಬೋದಾಗಿತ್ತು, ಇನ್ನೂ ಸ್ವಲ್ಪ
ಪರಿಶ್ರಮ ಪಟ್ಟಿದ್ರೆ, ಅಥವಾ ನಮ್ಮ ಜೊತೆಗಿದ್ದವರು ಸ್ವಲ್ಪ ಸಹಕಾರ ಕೊಟ್ಟಿದ್ರೆ, ಅಥವಾ ನನ್ನ ಮೇಲಾಧಿಕಾರಿ ಸ್ವಲ್ಪ ಅನುಕೂಲಕರನಾಗಿದ್ದರೆ ಇನ್ನೂ ಏನೇನೋ ಮಾಡ್ತಿದ್ದೆ ಆಚಾರ್ಯ, ನನ್ನ ಸಾಮರ್ಥ್ಯ ಚೆನ್ನಾಗಿತ್ತು, ಏನು ಮಾಡೋಣ, ಹಾಳಾದವ್ರು ಗಂಟು ಬಿದ್ದುಬಿಟ್ಟು ಎಲ್ಲ ಹಾಳಾಗೋಯ್ತು. ತಾನು ಸಂಪಾದನೆ ಮಾಡಿರೋ ದ್ರವ್ಯದಲ್ಲಿ ತನಗೆ ತೃಪ್ತಿ ಇರೋದಿಲ್ಲ. ತನ್ನ ಹೆಂಡತಿ ನೋಡು, ನನ್ನ ಹೆಂಡತಿ ಸರಿ ಇಲ್ಲ, ಏನಾರ ಹೇಳ್ರಿ ನೀವು, ನನ್ನ ಹೆಂಡತಿ ಸರಿ ಇಲ್ಲ. ಮತ್ತು ಇನ್ಯಾರು ಸರಿ ಇದ್ದಾರೆ ನೋಡ್ರಿ, ಅವ್ರ ಮನೇಲಿ ಅವ್ರ ಹೆಂಡತಿ ಚೆನ್ನಾಗಿದ್ದಾರೆ, ಅವರೆಂದೂ ಜಗಳಾಡೋದಿಲ್ಲ. ಇವಳು ಮಾತೆತ್ತಿದ್ರೆ ಜಗಳಾಡ್ತಾಳೆ. ಆ ಜಗಳಾಡ್ಲಿಕ್ಕೆ ಬೇರೆಯವ್ರು ಯಾರೂ ಕಾರಣ ಅಲ್ಲ, ಈ ಮಹಾಪುರುಷನೇ ಕಾರಣನಾಗಿರ್ತಾನೆ, ಅದು ಬೇರೆ ವಿಚಾರ. ಮತ್ತೆ ಆದ್ರೆ ದೂಷಿಸೋದು ಯಾರನ್ನ ಅಂದರೆ ತನ್ನನ್ನು ತಾನು ದೂಷಿಸ್ಕೊಳ್ಳಿಕ್ಕಾಗೋದಿಲ್ಲ, ಹೆಂಡತಿಯನ್ನು ದೂಷಿಸ್ತಾ ಇರ್ತಾನೆ. ಯಾವಾಗಲೂ ತನ್ನ ಹೆಂಡತಿಯನ್ನು ಬೈಯೋದು, ಪರರನ್ನು ಸ್ತೋತ್ರ ಮಾಡೋದು, ಎರಡೂ ತಪ್ಪು. ತನ್ನ ಹೆಂಡತಿಯನ್ನು ಬೈಯೋದು ತಪ್ಪು, ಪರಸ್ತ್ರೀಯನ್ನು ಸ್ತೋತ್ರ ಮಾಡೋದು ತಪ್ಪು. ತಾನು ತಿನ್ನೋ ಅನ್ನವನ್ನು ಹೀಗಳೆಯೋದು ತಪ್ಪು, ಬೇರೆ ಅನ್ನ ಚೆನ್ನಾಗಿದೆ ಅಂತ ಹೇಳೋದು ತಪ್ಪು. ನಮಗೆ ಈ ಅತೃಪ್ತಿಯ ನಿಮಿತ್ತವಾಗಿಯೇ ಅಧರ್ಮಗಳು ನಡೀತವೆ. ಯಾವಾಗ ತನ್ನ ಹೆಂಡತಿ ಮಾಡಿರ್ತಕ್ಕಂತಹ ಅಡುಗೆ ರುಚಿ ಇಲ್ಲ, ತನ್ನ ಮನೆ ಅಡುಗೆ ರುಚಿ ಇಲ್ಲ ಅಂತಾನೆ, ಆವಾಗ ಮನುಷ್ಯ ಹೊರಗೋಗಿ ತಿಂತಾನೆ. ಹೊರಗೋಗಿ ತಿಂತಕ್ಕಂತಹ ಸಂದರ್ಭದಲ್ಲಿ ಇವನನ್ನು ಹಿತವನ್ನು ಬಯಸಿ ಮಾಡಿ ಹಾಕತಕ್ಕಂಥವ್ರ ಅನ್ನನೇ ಇವನಿಗೆ ರುಚಿಯಾಗದೆ ಹಿತವಾಗದೇ ಇದ್ದಾಗ, ಇವನು ಹಿತಾಹಿತಗಳ ಬಗ್ಗೆ ಯೋಚನೆ ಮಾಡದೇ ಇದ್ದಂತಹ ವ್ಯಕ್ತಿಗಳು ಅನ್ನ ಹಾಕಿದರೆ ಇವನಿಗೆ ಹಿತ ಆಗ್ತದಾ? ಯಾಕಿಂತ ಫೋಬಿಯಾ, ಯಾಕಿಂತ ಭ್ರಮೆ? ಇವನಿಗೆ ಭಗವಂತ ಕೊಟ್ಟಿರತಕ್ಕಂತಹ ದ್ರವ್ಯದಿಂದ ಸುಖ ಆಗಲಿಲ್ಲ ಅಂದರೆ, ಭಗವಂತ ಕೊಡದೇ ಇರತಕ್ಕಂತಹ ದ್ರವ್ಯದಿಂದ ಇವನಿಗೆ ಸುಖವಾಗಬಲ್ಲುದೇ? ಅದಕ್ಕಂತಾರೆ ಶಾಸ್ತ್ರಕಾರರು, ಈ ಮೂರನ್ನು ಬಿಟ್ಟು ಬಿಡ್ರಿ, ಮೂರರಲ್ಲಿ ಅತೃಪ್ತಿ ಇಟ್ಕೊಳ್ರಿ, ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ. ದಾನವನ್ನು ಕೊಡೋದ್ರಿ, ಅತೃಪ್ತಿ ಇರಬೇಕು. ಇಷ್ಟೇ ಕೊಟ್ವಿ, ನಮಗಿಷ್ಟೇ ಆಯಿತು, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ನಮ್ಮ ಯೋಗ್ಯತೆ ಚೆನ್ನಾಗಿದೆ, ನಮಗಿನ್ನೂ ಕೊಡಬೇಕು ಅನ್ನೋಂಥ ಮನಸ್ಸು ಕೊಡಬೇಕು. ದೇವರು ನಮಗಿನ್ನೂ ಹೆಚ್ಚು ಅನುಕೂಲ ಕೊಡಬೇಕು, ನಾವಿನ್ನೂ ಹೆಚ್ಚೆಚ್ಚು ಧರ್ಮ ಕಾರ್ಯಗಳನ್ನು ಮಾಡಬೇಕು, ಆ ಧರ್ಮಕ್ಕನುಸಾರವಾಗಿ ನಾವಿನ್ನೂ ಹೆಚ್ಚು ಕೊಡುವಂತಾಗಬೇಕು. ದಾನದಲ್ಲಿ ಅತೃಪ್ತಿ ಇರಬೇಕು. ದಾನ ತಗೊಳ್ಳೋದ್ರಲ್ಲ, ದಾನ ಕೊಡೋದ್ರಲ್ಲ. ದಾನ ತಗೊಳ್ಳೋರು ದಾನ ತಗೊಳ್ಳೋದೇ ಬ್ಯಾಡ ಅಂತ ತೃಪ್ತಿಯಿಂದಿರ್ಬೇಕಂತ. ತಪಸ್ಸಿನಲ್ಲಿ ತೃಪ್ತಿ ಇರಬಾರ್ದಂತೆ. ಬೆಳಗಿನಿಂದ ಕೂತು ಬೇಕಾದಷ್ಟು ಗಾಯತ್ರಿ ಜಪ ಮಾಡಿಬಿಟ್ಟಿದ್ದೀನಿ, ಸಾಕಾಗಿ ಹೋಗಿದೆ, ಪಾರಾಯಣ ಗಿರಾಯಣ ಬ್ಯಾಸ್ ನಡೆಸೋಯ್ತು. ಏನು ಆಚಾರ ಅಂತ ಬಂದವರು ಪಾರಾಯಣ ಅಂತ ಹೇಳಿ ಬೆಳಗ್ಗಿನಿಂದ 8ರಿಂದ 11 ತನಕನ ಏನ್ರಿ ಕಾರ್ಯಕ್ರಮ ಅದು, ಎಸ್ಸರ್ತೆ ಜೈತೀರ್ಥಸ್ತುತಿ ಹೇಳಿ ಕೊನೆಗೆ ಜೈತೀರ್ಥರಿಗೆ ಬ್ಯಾಸರ ಬಂದೋಯ್ತು ಅನ್ನಿಸ್ತದೆ. ಅಷ್ಟು ಬರೀ ಹೇಳಿಬಿಟ್ಟಿದ್ದೀವಿ. ಏನು ನಮ್ಮನ್ನು ಈ ಪಾಟಿ ಅಡ್ಡಾಡಿಸ್ತಾರೆ, ಎಷ್ಟು ಕಡೆ ಹೊತ್ಕೊಂಡು ಹೋಗೋದು, ಏನಾರಿ ಪಾರಾಯಣ, ಎಷ್ಟೊತ್ತು ಅಲ್ಲಿಂದ ಹೋಗು ಇಲ್ಲಿಂದ ಬಾ, ಇಷ್ಟು ಮಾಡಿದ್ದೀವಿ ರೀ ಹರಿಕಥಾಮೃತಸಾರ, ಇನ್ನೊಂದು ಮತ್ತೊಂದು ಎಲ್ಲ ಹೇಳಿ ಗಂಟ್ಲು ಆರಿ ಹೋಗಿಬಿಟ್ಟಿದೆ. ಎಷ್ಟು ಪಾರಾಯಣ ಮಾಡಿದ್ದೀವಿ, ಸಾಕಾಗಿ ಹೋಗಿದೆ. ಬೇಕಾದಷ್ಟು ತಪಸ್ಸು ಮಾಡಿದ್ದೀವಿ. ನಮ್ಮನ್ನು ಕೇಳ್ತೀರಿ ಆಚಾರ್ಯ, ನಾವು ಮಾಡದೇ ಇರೋ ವ್ರತನ ನಿಯಮನ ಏನು ಅಂದ್ಕೊಂಡಿದ್ದೀರಿ ನೀವು? ಯಾವ ವ್ರತ ಕೇಳ್ತೀರಿ? ಎಲ್ಲ ವ್ರತ ಮಾಡಿದ್ದೀವಿ. 2 ಬಿಟ್ಟು 3ನೇ ವ್ರತ ಗೊತ್ತಿಲ್ಲ. ಕೃಚ್ಛ್ರ, ಪರಾಕ, ಅತಿಕೃಚ್ಛ್ರ, ಚಾಂದ್ರಾಯಣ, ನಕ್ತಭೋಜನ ವ್ರತ, ದಿವಾಭೋಜನ ವ್ರತ, ಏಕವಾಡಿ ವ್ರತ, ಪುಣ್ಯಕ ವ್ರತ, ಒಂದೊಂದು ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಗೊತ್ತಿದ್ರೂ ಒಂದು ಗೊತ್ತಿರೋದಿಲ್ಲ. ನಾವು ಭಾಳ ಮಾಡಿದ್ದೀವಿ ಅಂತ ನಮ್ಮಟ್ಟಿಗೆ ನಾವೇ ನಮ್ಮ ಬೆನ್ನು ಸಿಗದೇ ಇದ್ರೂ ಚಪ್ಪರಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ವಿ. ದಾನದಲ್ಲಿ ಯಾವ ರೀತಿ ತೃಪ್ತಿ ಇರಬಾರ್ದು, ಆ ರೀತಿಯಲ್ಲಿ ತಪಸ್ಸು ಮಾಡಿದ್ರಲ್ಲಿ ತೃಪ್ತಿ ಇರಬಾರ್ದು. ಇನ್ನೂ ಮಾಡಬೇಕು, ಇನ್ನೂ ಹೆಚ್ಚು ಮಾಡಬೇಕು, ಇಷ್ಟು ಮಾಡಿದ್ದು ಸಾಲದು. ಹಾಗೆಯೇ ಪಾಠ ಹೇಳಿದಾಗ ಅತೃಪ್ತಿ ಇರಬೇಕಂತ. ಕೇಳೋರಿಗೆ ತೃಪ್ತಿ ಬಂದರೆ ಪಾಪ ಅವ್ರದ್ದೇನು ಸಮಸ್ಯೆ. ಹೇಳೋರಿಗೆ ತೃಪ್ತಿ ಇರಬಾರ್ದಂತೆ. ಇನ್ನೂ ಚೆನ್ನಾಗಿ ವಿಶದೀಕೃತವಾದಂತಹ ರೀತಿಯಲ್ಲಿ ಇನ್ನೂ ನೂತನವಾಗಿರತಕ್ಕಂಥ ಯುಕ್ತಿಯನ್ನು ಆವಿಷ್ಕರಣ ಮಾಡೋದ್ರ ಮೂಲಕವಾಗಿ ಇನ್ನೂ ಹೆಚ್ಚು ಅಪೀಲಬಲ್ ಆಗಿ, ಇನ್ನೂ ಹೆಚ್ಚು ಅತ್ಯಂತ ಮನಮುಟ್ಟುವಂತೆ
ವರ್ಣನ ಮಾಡಬೇಕು, ಇನ್ನೂ ಚೆನ್ನಾಗಿ ಅವರ ಮನಸ್ಸಿನಲ್ಲಿ ಹೇಳಿರತಕ್ಕಂತಹ ಪ್ರಮೇಯಗಳೆಲ್ಲ ಕೂಡಲಿ ಅಂತ ಅನ್ನೋ ದೃಷ್ಟಿಯಲ್ಲಿ ಪಾಠವನ್ನು ಹೇಳೋದರಲ್ಲಿ ಅತೃಪ್ತಿ ಇರಬೇಕಂತ. ನಮಗೆ ಈ ಮೂರರಲ್ಲಿ ಯಾವಾಗಲೂ, ಕೊನೆ ಮೂರರಲ್ಲಿ ಹೇಳಿದ್ನಲ್ಲ ಅದರಲ್ಲಿ ಯಾವಾಗಲೂ ಸಂತೃಪ್ತಿ, ಮೊದಲಿನ ಮೂರರಲ್ಲಿ ಯಾವಾಗಲೂ ಅತೃಪ್ತಿ. ಅವ್ರದ್ದು ಯಾಕ್ರಿ ಈ ಜೀವನ ಹಾಗೆ ಹಿಂದಿನವ್ರದ್ದು, ಅವರೆಲ್ಲ ಯಾಕೆ ಅಪರೋಕ್ಷ ಜ್ಞಾನಿಗಳಾದರು, ಅವರೆಲ್ಲ ಯಾಕೆ ಒಂದೇ ಕೂಗಳತೆ ವೈಕುಂಠ ಅಂತ ಹೇಳಿದರು, ನಾವು ಕೂಗ್ತಾನೆ ಇದ್ದೀವಿ ವೈಕುಂಠ ಎಲ್ಲಿದೆ ಗೊತ್ತಾಗ್ತಿಲ್ಲ ಅಂತಾರಲ್ಲ, ಇಷ್ಟೇ ನೋಡ್ರಿ. ಅವರು ಕೊನೆ ಮೂರರಲ್ಲಿ ಅತೃಪ್ತಿಯನ್ನು, ಮೊದಲಿನ ಮೂರರಲ್ಲಿ ಸಂತೃಪ್ತಿ ಅಂತ ಹೇಳಿದರು. ನಾವಿಷ್ಟೇ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿದ್ದೀವಿ. ಏನಂದರೆ ಕೊನೆ ಮೂರರಲ್ಲಿ ಸಂತೃಪ್ತಿಯನ್ನು, ಮೊದಲಿನ ಮೂರರಲ್ಲಿ ಶುದ್ಧ ಅತೃಪ್ತಿಯನ್ನು. ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂದರೆ ಎಲ್ಲವೂ ವ್ಯತ್ಯಾಸ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ನಮಗೆ ಹಲವಾರು ವಿಧದ ಬಯಕೆಗಳು ಬೇರೆ. ನಾವು ಮಾಡ್ತಕ್ಕಂತಹ ಧರ್ಮ ಕಾರ್ಯಗಳ ಮಧ್ಯೆ ನಮಗೆ ಹಲವು ಬಗೆಯ ಬಯಕೆಗಳು. ಏನಂದ್ರೆ ತುಂಬ ಮಾಡ್ತಿದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕೆ ಮಾಡೋದು. ನಮ್ಮಲ್ಲಿ ಒಂದು ಹಾಸ್ಯ ನಡೀತಾ ಇತ್ತು. ಒಬ್ಬ ಮಹಾನುಭಾವ ನಾವಿದ್ದಂತಹ ವಿದ್ಯಾಕ್ಷೇತ್ರಕ್ಕೆ ಬಂದ. ಸರಿ, ಇಷ್ಟೆಲ್ಲ ಬಿಸಿಲಿನ ಧಗೆ, ಮೇಲೆ ಶೀಟ್ ಇದೆ, ಕಷ್ಟಪಡ್ತಾ ಇದ್ದೀರಿ, ಫ್ಯಾನ್ ಕೊಡಿಸ್ತೀನಿ, ನೀವು ವಿದ್ಯಾರ್ಥಿಗಳು ನೆಮ್ಮದಿಯಾಗಿ ಕೂತ್ಕೊಂಡು ಓದ್ಬೋದು ಅಂದ. ಕೊಡಿಸಿಬಿಟ್ಟು ಎಲ್ಲ ಫ್ಯಾನಿನ ಮೇಲೆ ತನ್ನ ಹೆಸರು ಬರೆಸಿದ. ಸರಿ, ಏನೂ ತಪ್ಪು ತಿಳ್ಕೊಬೇಡ್ರಿ, ಹೆಸರು ಕಾಣೋ ಹಂಗಿರಲಿ ಅಂತ ಹೇಳ್ದ. ಮುಂದಿನ ಸರ್ತೆ ಬಂದಾಗ ನಾವೆಲ್ಲ ಬೆವರು ಬಸ್ಕೋತ ಓದ್ತಾ ಕೂತಿದ್ವಿ. ಯಾಕೆ ಫ್ಯಾನ್ ಕೊಟ್ಟಿದ್ದೀನಿ ಹಾಕ್ಕೊಳ್ಳಿಲ್ವಾ? ನಮ್ಮ ಗುರುಗಳು ಅವಾಗ ಹಾಸ್ಯ ಮಾಡಿದರು. ಹಾಕಿಬಿಟ್ರೆ ಪಾಪ ನಿಮ್ಮ ಹೆಸರು ಕಾಣಿಸೋದಿಲ್ಲ, ಅದಕ್ಕೆ ಹಾಗೇ ಇಟ್ಟಿದ್ದೀವಿ ಅಂತ. ನಮಗೆ ಹಾಗೊಂದು ಕೆಲವು ಫೋಬಿಯಾಗಳಿರ್ತದೆ. ನಾವು ಓದ್ತಿದ್ದೀವಿ, ಅದನ್ನು ಜನ ನೋಡಲಿ, ನಾವು ತಪಸ್ಸು ಮಾಡ್ತಿದ್ದೀವಿ, ಅದನ್ನು ಜನ ಬೆರಗುಗಣ್ಣಿನಿಂದ ಗುರುತಿಸ್ಲಿ, ನಾವು ದಾನ ಮಾಡಿದ್ವಿ. ನೋಡಿದ್ರೆ ಆಚಾರ್ಯಗೆ ಎಷ್ಟು ದಾನ ಮಾಡಿದ್ದೀನಿ. ನಾವು ಓದ್ತಿದ್ದೀವಿ, ನಾವು ಮಾಡ್ತಿದ್ದೀವಿ, ನಾವು ಕೇಳ್ತಿದ್ದೀವಿ, ನಾವು ಹೇಳ್ತಿದ್ದೀವಿ, ನಾವಿಂಥ ಧರ್ಮ ಕಾರ್ಯ ಮಾಡಿದ್ವಿ, ನಮ್ಮನ್ನು ಯಾರೂ ಗುರುತಿಸಲೇ ಇಲ್ಲ, ನಮ್ಮನ್ನು ಯಾರೂ ನೋಡಲೇ ಇಲ್ಲ, ನಾವು ಕೊಟ್ಟಾಗ ಯಾರೂ ಚಪ್ಪಾಳೆನೇ ಹೊಡಿಲಿಲ್ಲ. ಕೊಡ್ತಾ ಇದ್ದೀವಿ ಅಂದರೆ ಆ ಕಡೆ ತಿರ್ಕೊಂಡಿದ್ರು, ಅವ್ರಿಗೆ ಅಷ್ಟು ಅಸೂಯೆ ಇರಬೇಕಲ್ಲ. ನಾವು ಧರ್ಮ ಕಾರ್ಯ ಮಾಡಿದರೆ ಅವ್ರಿಗೆ ಸಹನೆ ಆಗ್ತಿಲ್ಲ. ಅಲ್ಲಯ್ಯ ಮಹಾನುಭಾವ, ನೀನು ಮಾಡೋ ಧರ್ಮ ಕಾರ್ಯವನ್ನು ಇನ್ನೊಬ್ಬರು ನೋಡಬೇಕು ಅಂತ ಯಾಕೆ ಬಯಸ್ತಿ? ಶಾಸ್ತ್ರ ಎಲ್ಲ ಆಯಾಮಗಳ ಕಡೆ ಬೆಳಕು ಚೆಲ್ತದೆ. ದ್ರೌಪದಿ ದೇವಿ ಹೇಳ್ತಾಳೆ ಹೆಂಗಿರಬೇಕು ಮನುಷ್ಯ, ತಾನು ಬದುಕಬೇಕಾಗಿರ್ತಕ್ಕಂತಹ ಧೀಮಂತಿಕೆಯಲ್ಲಿ ಯಾವುದು ಶಾಸ್ತ್ರೀಯವಾದದ್ದು, ಯಾವುದು ಅಶಾಸ್ತ್ರೀಯವಾದದ್ದು. ಹೀಗೆ ಪ್ರತಿಯೊಂದರ ಬಗ್ಗೆನೂ ಸಂತೃಪ್ತಿಯ ಅತೃಪ್ತಿಯ ಬಗ್ಗೆ ಹೇಳ್ತಾಳೆ. ಅದಕ್ಕೋಸ್ಕರವಾಗಿ ಅಯೋಗ್ಯವಾಗಿರತಕ್ಕಂಥ, ನಾವು ಹಿಂಗೆ ಬದುಕ್ತಿರ್ಬೇಕಾದ್ರೆ ಸ್ವಲ್ಪ ಹಿಂಗೆ ಡಿವಿಯೇಟೆಡ್ ಆಗಿರ್ತಕ್ಕಂತಹ ನಮ್ಮ ಸ್ವಭಾವಗಳನ್ನು ಸ್ವಲ್ಪ ಬೆಳೆಸ್ಕೊಂಡಿರ್ತೀವಿ. ದಾನ ಮಾಡಬೇಕು ಅಂದಾಗ ಸ್ವಲ್ಪ ಕೀರ್ತಿ ಬರಲಿ ಅನ್ನುವಂಥ ಸ್ವಭಾವ, ಓದ್ತಿದ್ದೀವಿ ಅಂತಂದಾಗ ಎಲ್ಲರೂ ಗುರುತಿಸ್ಲಿ ಅಂತನ್ನುವಂಥ ಸ್ವಭಾವ, ಸತ್ಕರ್ಮಗಳನ್ನು ಮಾಡಿದ್ದೀವಿ ಅಂದರೆ ಯಾರಾದರೂ ಹೊಗಳ್ಳಿ ಅನ್ನುವಂಥ ಸ್ವಭಾವ, ಸತ್ಕಥಾ ಕಾಲಕ್ಷೇಪವನ್ನು ಮಾಡ್ತಿದ್ದೀವಿ ಅಂದರೆ ನಮ್ಮನ್ನು ಎಲ್ಲರೂ ಕೂಡ ಮೇಲಕ್ಕೆ ಕೂಡಿಸ್ಲಿ ಅನ್ನೋ ಸ್ವಭಾವ. ಹೀಗೆ ನಾನಾ ಕ್ರಮದ ನಮ್ಮ ಬೇಕುಗಳಿವೆ. ನಮ್ಮ ಬೇಕುಗಳಿಗೆ ಅದಕ್ಕೆ ಆರಂಭ ಇದೆ, ಅಂತ್ಯ ಇಲ್ಲ. ಆದ್ದರಿಂದ ಈ ಬೇಕುಗಳ ಬಗ್ಗೆ ಮನುಷ್ಯನಾದಂಥವನು ಅದು ಯೋಗ್ಯವಾಗಿರಲಿ ಅಯೋಗ್ಯವಾಗಿರಲಿ ಎಲ್ಲದರ ಬಗ್ಗೆಯೂ ಕಡಿವಾಣ ಹಾಕಬೇಕು. ಅಯೋಗ್ಯವಾಗಿದ್ದರಂತೂ ಸರ್ವಥಾ ಬಿಡಬೇಕು ಅಂತ ಹೇಳ್ತಾರೆ. ಮಿಥ್ಯಾಭಿಲಾಷೀ ಚ ನರಃ ಕಾಮಾತ್ಮ ಮೋಹ ಸಂಸ್ಥಿತಃ ಅಧರ್ಮ ಮಯಶ್ಚಾಪಿ ಪ್ರಾಪ್ನುಯಾಚ್ಚ ಮಹದ್ಭಯಂ. ಈ ರೀತಿ ಅಯೋಗ್ಯವಾದ ಪದಾರ್ಥಗಳನ್ನು ಆಶಿಸ್ತಕ್ಕಂಥ ವ್ಯಕ್ತಿಗೆ ಏನಾಗ್ತದೆ ಅಂತಂದರೆ, ಅಂಥ ಕಾಮಾತ್ಮನಾಗಿರ್ತಕ್ಕಂಥ ವ್ಯಕ್ತಿ ಅದು ಎಷ್ಟು ಅವನಿಗೆ ಅಯೋಗ್ಯವಾಗಿರ್ತದೆ ಆ ಪದಾರ್ಥ, ಅಷ್ಟಷ್ಟು ಅವನೇನು ಮಾಡ್ತಾನೆ ಅಂತಂದರೆ ಮಹದ್ಭಯವನ್ನು ಹೊಂದುತ್ತಾನೆ. ಅದು ಕೆಟ್ಟ ಪದಾರ್ಥ ಅಲ್ವಾ? ಕೆಟ್ಟದ್ದು ಯಾವುದು ಬಂದ್ರೂ, ಯಾವುದೇ ಕ್ರಮದಲ್ಲಿ ಬಂದರೂ ಕೆಟ್ಟದ್ದು ಅನ್ನೋದು ಕೆಟ್ಟದ್ದೇ. ಅದು ಈ ಮುಂದಕ್ಕೆ ಮಾಡೋದೇನೋ ಅದು ಕೆಟ್ಟದ್ದೇ ಮಾಡ್ತದೆ ಹೊರತು ಒಳ್ಳೆಯದು ಅಂತ ಮಾಡಲ್ಲ ಅದು. ಆದ್ದರಿಂದ ವಿವೇಕಿಗಳಾದವ್ರು ಏನು ಮಾಡಬೇಕು ಅಂತಂದರೆ, ಅದನ್ನು ಮೊದಲು ತನ್ನದು ಯಾವುದು, ಬೇರೆಯವ್ರದ್ದು ಯಾವುದು, ತನ್ನದಾದರೆ ಯಾವ ರೀತಿ ಇಟ್ಕೋಬೇಕು, ಬೇರೆಯವ್ರದ್ದಾದ್ರೆ ಯಾವ ರೀತಿ ಬಿಡಬೇಕಂತ.
ನಿರ್ಧಾರ ಮಾಡ್ಕೋಬೇಕು. ಪರದಾರಾಸ್ಮಿ ಭದ್ರಂತೆ ನಾಹಂ ಶಕ್ಯ ತ್ವಯಾ ಸದಾ ಸ್ಪಷ್ಟುಂ ದ್ರಷ್ಟುಂ ತಥಾ ಪ್ರಾಪ್ತುಂ ಕಾಮದಗ್ಧೇನ ಚೇತಸ. ನಾನು ವಾಸ್ತವದಲ್ಲಿ ಮತ್ತೋರ್ವರಿಗೆ ಸಂಬಂಧಪಟ್ಟ ಸ್ತ್ರೀಯಾದದ್ದರಿಂದ ನೀನು ನನ್ನನ್ನು ಬಯಸೋದು ಯೋಗ್ಯ ಅಂತ ಆಗೋದಿಲ್ಲ. ಯಾವಾಗ ನಾನು ಪರಸ್ತ್ರೀ ಅಂತ ಆಗಿಬಿಡ್ತೀನಿ ಆವಾಗಲೇ ನೀನು ನನ್ನನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡೋದು ತಪ್ಪು. ನನ್ನನ್ನು ಸ್ಪರ್ಶ ಮಾಡೋದಾಗಲಿ, ನನ್ನನ್ನು ನೋಡೋದಾಗಲಿ, ಮುಟ್ಟೋದು ಮಾತಾಡಿಸೋದು ಬೇರೆ, ನನ್ನನ್ನು ನೋಡೋದೇ ನಿಷಿದ್ಧ, ನೋಡಬಾರ್ದು. ಮಾಂ ಹಿತ್ವಂ ಅವಮನ್ವಾನಃ ಸೂತಪುತ್ರ ವಿನಂಕ್ಷ್ಯಸಿ ಆಶು ಚಾದ್ಯೈವ ನಚಿರಾತ್ ಸಪುತ್ರ ಸಹ ಬಾಂಧವ. ನನ್ನನ್ನು ಬಯಸಿದಿ ಅಂತಂದರೆ ಏನಾಗ್ತದೆ ಅಂದರೆ ನೀನು ಮಾತ್ರ ಸಾಯಿತಿ ಅಂತ ಅಂದ್ಕೊಂಡಿದ್ರೆ ತಪ್ಪು. ನೀನು ಮಾತ್ರ ಸಾಯಿತಿ ಅಂತ ಅಂದ್ಕೊಂಡಿದ್ರೆ ಹಾಗಾಗೋದಿಲ್ಲ. ನಿನ್ನೊಂದಿಗೆ ನಿನ್ನವರು ಅಂತ ಯಾರ್ಯಾರಿದ್ದಾರೋ ಅವರೆಲ್ಲರೂ ಸಾಯ್ತಾರೆ. ಮನುಷ್ಯ ಒಂದು ಕುಲದಲ್ಲಿ ಬಂದಿರತಕ್ಕಂಥವನು ಅಸತ್ಕರ್ಮವನ್ನು ಮಾಡ್ದ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಕುಲಜರಾಗಿರ್ತಕ್ಕಂಥವ್ರು, ಆ ಕುಲಕ್ಕೆ ಸಂಬಂಧಪಟ್ಟಿರುವಂಥವ್ರು ಅವನ ಅವಗುಣವನ್ನು ಒಂದು ವೇಳೆ ಬೆಂಬಲಿಸಲಿಕ್ಕೆ ಹೋಗಿಬಿಟ್ರೆ ಅವರೆಲ್ಲರೂ ಹಾಳಾಗ್ತಾರೆ. ಯಥಾ ರಾವಣ. ವಿರೂಪನೇತ್ರ, ಯೂಪನೇತ್ರ, ದೇವಾಂತಕ, ನರಾಂತಕ, ಮಕರಾಕ್ಷ, ಅಕ್ಷಕುಮಾರ, ಕುಂಭಕರ್ಣ, ಇಂದ್ರಜಿತು ಮತ್ತು ರಾವಣನ ಮೂಲಬಲದಲ್ಲಿ ಬಂದಿರತಕ್ಕಂತಹ ರಾಕ್ಷಸ ವೀರರುಗಳು ಇವರು ಯಾರೂ ಕೂಡ ಸೀತಾದೇವಿಯನ್ನು ಅಪಹಾರ ಮಾಡಿರಲಿಲ್ಲ. ಇವರು ಯಾರೂ ಮಾಡಿರಲಿಲ್ಲ. ಆದರೆ ಇವರು ಯಾರಿಗೂ ಕೂಡ ಸಂಹಾರ ಬಂದದ್ದು ಸೀತಾದೇವಿಯ ಅಪಹಾರ ನಿಮಿತ್ತದಿಂದ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಪಹಾರ ಮಾಡಿದವನು ರಾವಣನೇ ಆದರೂ ಬೆಂಬಲ ಇವರೆಲ್ಲರೂ ಕೊಟ್ಟಿದ್ದರಿಂದಾಗಿ ಪ್ರಾಣ ಇವರೆಲ್ಲರೂ ಕಳ್ಕೋಬೇಕಾಗಿತ್ತು. ದುಷ್ಟತನವನ್ನು ಮಾಡೋರಿಂದಾಗಿ ಯಾಕೆ ದೂರ ಇರ್ರಿ ಅಂತಂದರೆ ಹೊಡಿತಿರೋಂಥ ಸಂದರ್ಭದಲ್ಲಿ ದುಷ್ಟರಿಗೆ ಮಾತ್ರ ಹೊಡಿಬೇಕು ಅಂತಲೇ ಎಲ್ಲರೂ ಹೋಗಿರ್ತಾರೆ. ಆದರೆ ಶಿಷ್ಟರಾದವರು ನೀವು ದುಷ್ಟರ ಬಗಲಿಗೆ ನಿಂತ್ರಿ ಅಂದರೆ ಅವರಿಗೆ ಬೀಳೋ ಏಟು ನಿಮಗೂ ಬೀಳುತ್ತದೆ. ನಾನೇನ್ರಿ ತಪ್ಪು ಮಾಡಿದೆ? ದುಷ್ಟನ ಬಗಲಿಗೆ ನಿಂತಿದ್ದೇ ತಪ್ಪು. ನಾನು ದುಷ್ಟ ಅಲ್ವಲ್ಲ, ನಿಮಗೆ ಯಾರು ಹೇಳಿದ್ರು ದುಷ್ಟರಂತ? ಮತ್ತು ಏಟು ಯಾಕೆ ಬಿತ್ತು? ಅವನ ಬಗಲಿಗೆ ನಿಂತಿದ್ದ. ಆದ್ದರಿಂದ ಅಯೋಗ್ಯತನ ಮಾಡೋದು ಎಷ್ಟು ತಪ್ಪೋ ಅಯೋಗ್ಯತನವನ್ನು ಪೋಷಿಸೋದು ಅದಕ್ಕಿಂತಲೂ ಹೆಚ್ಚಿನ ತಪ್ಪಾಗ್ತದೆ. ನೀವು ಮಾಡದೇ ಇರುವಂತಹ ತಪ್ಪುಗಳಿಗೆ ನೀವೇನು ಮಾಡಬೇಕಾಗ್ತದೆ ಅಂದರೆ ದಂಡ ಕಟ್ಟಬೇಕಾಗ್ತದೆ. ನಿಮ್ಮದೇ ಗಾಡಿ ಇರ್ಬೋದು, ನೀವು ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿರ್ಬೋದು, ಆದರೆ ಆಕಸ್ಮಿಕವಾಗಿ ಹೆಲ್ಮೆಟ್ ಹಾಕ್ಕೊಳ್ಳದೇ ಇದ್ದವ್ರಿಗೆ ಗಾಡಿ ಓಡಿಸ್ಲಿಕ್ಕೆ ಕೊಟ್ಟರೆ ಪೆನಾಲ್ಟಿ ಫೀ ನೀವು ಕಟ್ಟಬೇಕಾಗ್ತದೆ. ಯಾಕೆ ಅಂದರೆ RC ನಂಬರು ನಿಮ್ಮದೇ ಏನಾಗಿರ್ತದೆ ಅಂದರೆ ಅಲ್ಲಿ ಫೋಟೋದಲ್ಲಿ ಬಂದಿರ್ತದೆ. ಅವ ಯಾರು ಓಡಿಸಿದ್ರಿ ಅಂತ ಹೇಳೋದಿಲ್ಲ, ಇದು ನಿಮ್ಮ ಗಾಡಿ ಅಂತ ಮಾತ್ರ ಹೇಳ್ತಾನೆ. ಸಿಗ್ನಲ್ ವಯೋಲೇಟ್ ಆಗಿದೆ ಅಂತ ಮಾತ್ರ ಹೇಳ್ತಾನೆ ಹೊರತು ಇದು ನಿಮ್ಮಿಂದಲೇ ಆಗಿದೆ ಹೇಳೋದಿಲ್ಲ ಅವನು. ನನ್ನಿಂದ ಆಗಿಲ್ಲ ಅಂದರೆ ತುಂಬ ಸಂತೋಷ, ಈ ಗಾಡಿಯಿಂದ ಆಗಿದೆಯಲ್ಲ ಇಲ್ಲೇ ಇಟ್ಬಿಡು ಮುಂದಿನ ನೋಡ್ತೀನಿ ಅಂತಾನೆ. ಈ ಗಾಡಿ ತಾನೇ ಸಿಗ್ನಲ್ ಓವರ್ ರೂಲ್ಡ್ ಮಾಡಿರೋದು, ಇದನ್ನಿಲ್ಲೇ ಇಡು, ನೀ ಹೋಗು ಪರವಾಗಿಲ್ಲ, ನೀನು ತಾನೇ ತಪ್ಪಿತಸ್ಥ ಅಲ್ಲ, ಹೋಗ್ಬೋದು ನೀನು. ಅಂದಮೇಲೆ ವ್ಯಕ್ತಿತ್ವದಲ್ಲಿ ಕಪ್ಪು ಚುಕ್ಕೆ ಬರದೇ ಇರಲಿಕ್ಕೆ ನೀನು ಸುಭಗನಾಗಿದ್ದರೆ ಮಾತ್ರ ಸಾಲದು, ಸುಭಗರ ಜೊತೆಗೆ ನೀನು ಜೀವನ ಮಾಡೋದು ಅನಿವಾರ್ಯ. ಅಂದರೆ ಕೀಚಕನ ನಿಮಿತ್ತವಾಗಿ ಕೀಚಕನ ಬಂಧುವರ್ಗದವ್ರಿಗೆ ಎಲ್ರಿಗೂ ಕೂಡ ಏನು ಮಾಡಿದ್ದಾಳೆ ಅಂತಂದರೆ ಎಚ್ಚರ ಕೊಟ್ಟಿದ್ದಾಳೆ ದ್ರೌಪದಿ ದೇವಿ. ಯಾರಾದ್ರೂ ಇವನು ಮಾಡ್ತಕ್ಕಂತಹ ಅಯೋಗ್ಯತನವನ್ನು ಬೆಂಬಲಿಸಿದರೆ ಎಷ್ಟರ ಮಟ್ಟಿಗೆ ಬೆಂಬಲ ಕೊಡ್ತಾರೋ ಅಷ್ಟರ ಮಟ್ಟಿಗೆ ಒದೆ ಬೀಳ್ತವೆ. ಅಂದರೆ ಒಂದು ಪ್ರಸಂಗವನ್ನು ತಪ್ಪನ್ನು ತಾವು ಮಾಡೋದು ಹೇಗೆ, ತಾವು ಏಟು ತಿನ್ನೋದು ಹೇಗೆ, ಪರರು ಮಾಡೋದು ಹೇಗೆ, ಪರರು ಹೇಗೆ ಏಟು ತಿಂತಾರೆ, ಪರರು ಮಾಡಿ ಸ್ವಜನರು ತಿನ್ನೋದು ಹೇಗೆ, ಸ್ವಜನರು ಮಾಡಿ ಪರಜನರು ತಿನ್ನೋದು ಹೇಗೆ, ಎರಡನ್ನೂ ವಿವೇಕ ಮಾಡ್ತಾಳೆ. ಯಾಕೆ ಅಂದರೆ ಇದನ್ನೇ ಪಾಪ ಸಂಕ್ರಮಣ ಅಂತ ಹೇಳ್ತೀವಿ. ಒಬ್ಬರು ಮಾಡಿ ಇನ್ನೊಬ್ಬರು ಅದಕ್ಕೆ ಬೆಂಬಲವನ್ನು ಕೊಟ್ಟು ಬಿಟ್ಟರು ಅಂದರೆ ಆ ಪಾಪದಲ್ಲಿ ಇವ್ರಿಗೂ ಪಾಲಿದೆ. ನೋಡ್ರಿ ಆಚಾರ್ಯ, ನಾವೆಲ್ಲ ಬೇಕಾದ ಸರ್ತೆ ಹೇಳಿದ್ವಿ, ಅವರು ಏಕಾದಶಿ ಬಿಡೋದಿಲ್ಲಂತೆ. ನೀವು ಒಂದು ಸರ್ತೆ ಹೇಳ್ರಿ, ಅವ್ರು ಏಕಾದಶಿ ದಿವಸ ಏನಾರ ತಿನ್ನಲಿ.
ಅಂದ್ರೆ ಅವ್ರನ್ನ ಏಕಾದಶಿ ಬಿಡಿಸ್ಲಿಕ್ಕೆ ನಾವೆಲ್ಲ ತಪ್ಪು ಅಪರಾಧಗಳನ್ನು ಮಾಡಿಬಿಟ್ಟು ನಾವು ಪಾಪ ತೊಗೊಂಡಿದ್ದಾಗಿದೆ. ನೀವು ಏನು ಮಾಡಿರಿ ಅಂದರೆ ಅವ್ರಿಗೆ ಏಕಾದಶಿ ತಿನ್ಲಿಕ್ಕೆ ಹೇಳಿ ನೀವು ಒಂದು ಸ್ವಲ್ಪ ಏನು ಮಾಡಿರಿ ಅಂದರೆ ಶೇರ್ ಹೋಲ್ಡರ್ ಆಗ್ರಿ. ಆಚಾರ್ಯರಿಗೆ ಫ್ರೀ ಆಫ್ ಕಾಸ್ಟ್ ಪಾಪವನ್ನು ತರೋದು ಹೆಂಗೆ ಅಂದರೆ ಇಂಥವೆಲ್ಲ ಬರ್ತವೆ ಆಫರ್ಸ್ಗಳು. ಒಪ್ಕೊಂಡಿರೋ ಆಚಾರ ಒಳ್ಳೆಯವರು, ಒಪ್ಕೊಳ್ಳದೆ ಇದ್ದರೆ ಆಚಾರ ಕೆಟ್ಟವರು. ನಾವು ಹೇಳಿದ್ವಿ ಆಚಾರಿಗೆ, ಹೇಳಬಾರ್ದ ನಮ್ಮಪ್ಪಂಗೆ ಏಕಾದಶಿ ಬಿಡೋದಿಲ್ಲ ಅಂತನ್ನುವಂಥ ಅಪ್ಪ ಒಂದು ಸರ್ತೆ ಆಚಾರ ಬಾಯಿಂದ ಹೇಳಿಸ್ಬಿಡು ನಾನು ತಿಂದುಬಿಡ್ತೀನಿ ಅಂದರೆ ಆ ಆಚಾರ ಎಂಥವ್ರು ನೋಡ್ರಿ. ಹೇಳ್ರಿ ಅಂತ ಹೇಳಿದ್ರು ಹೇಳಲಿಲ್ಲ. ಅಂದರೆ ಪಾಪವನ್ನು ಈ ಕ್ರಮದಲ್ಲಿ ಪ್ರೋತ್ಸಾಹ ಮಾಡ್ತಕ್ಕಂತಹ ಪ್ರಸಂಗಗಳಿದ್ದಾವೆ. ಸ್ವಕೃತ ಪಾಪ ಅಲ್ಲ ಇದು, ಪರಕೃತವಾಗಿರತಕ್ಕಂತಹ ಪಾಪಕ್ಕೆ ಮುದ್ರಾಂಕನವನ್ನು ಕೊಟ್ಟರೆ ಅಸ್ತು ಅಂದರೆ ಬಂತು ಅಂತರ್ಥ. ದುರ್ಲಭಾಂ ಅಭಿಮನ್ವಾನಃ ಮಾಂಬೀರ ಅಭಿರಕ್ಷಿತಾಂ ಪತಿಷ್ಯಸ್ಯವಶಸ್ತೂರ್ಣಂ ವೃಂತ ತಾಳಫಲಂ ಯಥಾ. ಇದೆಲ್ಲ ಮೊದಲು ಸಾಮ ದಾನ ಆಯಿತು, ಭೇದವನ್ನೂ ಹುಟ್ಟಿಸಿದ್ಲು. ಇಷ್ಟಕ್ಕೆ ಮಣಿಯೋದಿಲ್ಲ ಅಂತಾದಾಗ ಮಾತಿನಲ್ಲಿ ಹೆಂಗೆ ದಂಡಿಸ್ಬೋದು ಅದನ್ನು ಹೇಳ್ತಾಳೆ. ನೀನು ಇಷ್ಟನ್ನು ಮೀರಿ ನಿನ್ನ ದುರ್ವೃತ್ತವನ್ನು ಮುಂದೆ ನಡೆಸೋದಾದ ಸಂದರ್ಭದಲ್ಲಿ ಹೆಂಗೆ ತಾಳವೃಕ್ಷದ ಮೇಲ್ಭಾಗದಲ್ಲಿ ತಾಳೆ ಹಣ್ಣುಗಳು ಕಟ್ತವೆ. ಪಕ್ವ ಆಗಿಬಿಡುತ್ತಂದರೆ ಅಷ್ಟು ಮೇಲಿನಿಂದ ಏನಾಗಿಬಿಡ್ತದೆ ಅಂದರೆ ತಾಳಫಲಗಳು ಬಿದ್ದು ಬಿಡ್ತವೆ. ನೀನೇನಾದರೂ ಹಾಗೆ ನನ್ನನ್ನು ಬಯಸಿದರೆ ಅದು ಹೆಂಗೆ ತಾಳಫಲ ಮೇಲಿನಿಂದ ಬಿದ್ದರೆ ಅದು ಚಿಟಿರ್ರಂತ ಹೇಳಿ ಒಡೆದು ಬಿಟ್ಟು ಹೋಳು ಹಾಗೆ ಎಲ್ಲ ಕಡೆನೂ ಹೆಂಗೆ ಸಿಡ್ದು ಹೋಗಬೇಕು, ನಿಂದು ಪರಿಸ್ಥಿತಿ ಅದೇ ರೀತಿ ಆಗ್ತದೆ. ನಚಾಪ್ಯಹಂ ತ್ವಯಾ ಶಕ್ಯ ಸ್ಪೃಷ್ಟುಂ ದುಷ್ಟೇನ ಚೇತಸ ಕಾಮವೇದೋದ್ಧತಾಂಗೇನ ಗಂಧರ್ವ ಪತಯೋ ಮಮ. ಏನು ಸುಮ್ಮನೆ ಹೀಗೆಲ್ಲ ನೀ ಹೇಳಿದ ಮಾತ್ರಕ್ಕೆ ಅಥವಾ ನೀ ಏನೋ ಬಲಪ್ರಯೋಗ ಮಾಡ್ತೀಯ ಅಂತ ನಿನ್ನನ್ನು ಬಿಟ್ಟು ಬಿಡ್ಲಿಕ್ಕೆ ಆಗ್ತದ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡ. ನಾನೇನೂ ಮಾಡೋದಿಲ್ಲ. ನನ್ನನ್ನು ಮುಟ್ಟಿದಾಗ ಅದೃಶ್ಯರಾಗಿ ಕಾಯತಕ್ಕಂಥ ನನ್ನ ಗಂಧರ್ವ ಪತಿಗಳೇನಿದ್ದಾರೆ ಐವರು, ಅವರು ಬಂದು ನಿನ್ನನ್ನು ಉಳಿಲಿಕ್ಕೆ ಬಿಡೋದಿಲ್ಲ, ಉಳಿಸೋದೇ ಇಲ್ಲ. ತೇ ತ್ವಾಂ ವಿಹನ್ಯು ಕುಪಿತಾಃ ಸಾನುಬಂಧಂ ಅಮರ್ಷಣಾಃ ಸೀತಾರ್ಥಂ ಹಿ ದಶಗ್ರೀವಂ ಯಥಾ ರಾಮಃ ಸಬಾಂಧವಂ. ಹಿಂದಕ್ಕೆ ರಾಮಚಂದ್ರ ಸೀತೆಗೋಸ್ಕರವಾಗಿ ಹೆಂಗೆ ದಶಗ್ರೀವನ ಜ್ಞಾತಿ ಬಾಂಧವರನ್ನೆಲ್ಲರನ್ನು ಕೊಂದು ದಶಕಂಠನನ್ನು ಕೊಂದು ಯಾವ ರೀತಿಯಲ್ಲಿ ಸೀತಾದೇವಿಯನ್ನು ತಾನು ಸ್ವೀಕಾರ ಮಾಡಿದ್ನೋ ಆ ರೀತಿಯಲ್ಲಿ ನನ್ನ ಪತಿಗಳು ನನ್ನ ತಂಟೆಗೆ ಬರತಕ್ಕಂತಹ ವ್ಯಕ್ತಿಗಳನ್ನು ಕೊಂದು ಏನು ಮಾಡ್ತಾರೆ ಅಂತಂದರೆ ಅವರನ್ನು ಯಮಸದನಕ್ಕೆ ಕಳಿಸ್ತಾರೆ. ಪತಿಷ್ಯಸಿ ತಥಾ ಮೂರ್ಖ ಪಾತಾಳೆ ಕ್ರೂರದರ್ಶನೆ ಯಥಾ ನಿಶ್ಚೇತನೋ ಬಾಲಸ್ತೀರಸ್ಥ ಕೂಪಮುತ್ತರಂ ಯಥಾ ಲಂಘಿತುಮಿಚ್ಛೇದ ತಥೈವತ್ವಂ ಮನೋಧದಾಹ ಅಭವ್ಯರೂಪೈ ಪುರುಷೈ ಪಂಥಾನಂ ಗಂತುಮಿಚ್ಛಸಿ. ನಿನಗೆ ಗೊತ್ತಾಗ್ತಿಲ್ಲ, ದುರ್ಬಲನಾಗಿರ್ತಕ್ಕಂಥ ಒಬ್ಬ ಹುಡುಗ ಈಜು ಗೊತ್ತಿಲ್ಲದೆ ಇದ್ದಂಥವನು ಬಾವಿಗೆ ಹಾರಿಕೊಂಡು ಉಸಿರು ತೊಗೊಳ್ಲಿಕ್ಕಾಗಲಾರ್ದನೆ ಹೇಗೆ ಸಾಯ್ತಾನಲ್ಲ ಆ ರೀತಿಯಲ್ಲಿ ನನ್ನ ಹತ್ರ ಬಂದಿ ಅಂತಂದರೆ ಅನರ್ಥವೆಂಬತಕ್ಕಂತಹ ಕೂಪದಲ್ಲಿ ಬಾವಿಯಲ್ಲಿ ಬಿದ್ದೋಗ್ತೀಯ. ಕಾಪಾಡೋರು ಯಾರೂ ಇರೋದಿಲ್ಲ. ನೀನು ಮಂಗಳಮಯರಾಗಿರ್ತಕ್ಕಂಥ ವ್ಯಕ್ತಿಗಳು ಹೋಗುವಂತಹ ಹಾದಿಯಲ್ಲಿ ಹೋಗ್ತಿಲ್ಲ ಕೀಚಕ, ಹೇಳ್ತೀನಿ ಕೇಳು, ಅಮಂಗಳದ ಹಾದಿ ಇದು. ಈ ಹಾದಿಯಲ್ಲಿ ಯಾರೂ ಸನ್ಮಾರ್ಗಿಗಳು ನಡೆದಿಲ್ಲ, ದುರ್ಮಾರ್ಗಿಗಳಿಗೆ ಯಾರಿಗೂ ಈ ದಾರಿಯಲ್ಲಿ ಒಳ್ಳೆಯದಾಗಿಲ್ಲ. ಯೋ ಮಾಂ ಅಜ್ಞಾಯ ಕಾಮಾರ್ಥ ಅಬದ್ಧಾನಿ ಪ್ರಭಾಷಸೆ ಅಶಕ್ತಶ್ಚ ಪುಮಾನ್ಶೀಲಂ ನಲಂಘಯಿತು ಮುರ್ಹತಿ. ನನ್ನ ಸ್ವರೂಪ ಯಾವುದು ಅಂತ ತಿಳಿಯದೇನೆ ನನ್ನ ಬಗ್ಗೆ ಅಬದ್ಧವಾದದ್ದು ಆಡಬಾರದ ಮಾತುಗಳನ್ನು ಯಾರು ಆಡ್ತಾರೋ ಅವರು ಏನಾಗ್ತಾರೆ ಅಂತಂದರೆ ಅವರು ಬಹಳ ದಿವಸ ಈ ಭೂಮಿಯಲ್ಲಿ ಉಳಿಯೋದಿಲ್ಲ. ಅಂದರೆ ಇಷ್ಟರವರೆಗೆ ಮಾತಾಡಿದ್ದೇ ಹೆಚ್ಚು, ನೀನು ಇನ್ನು ಮುಂದೆ ಮಾತಾಡಿದರೆ ಮತ್ತೆ ಉಸಿರುಗಳನ್ನು ಎಣಿಸ್ಕೋಬೇಕು ಎಷ್ಟೊತ್ತು ಬದುಕಿರ್ತೀಯಾ ಅಂಥೇಳಿ. ಪತನ್ಹಿ ಪಾತಾಳ ಮುಖೇ ಮಹೋದದೌ ಕ್ಷಿತಿಂ ಪ್ರವಿಷ್ಟ ಯದಿ ಚೋರ್ಧ್ವಮುತ್ಪದೇ ದಿಶ ಪ್ರಪನ್ನೋ ಗಿರಿಹವರಾಣಿವ ಗುಹಾಂ ಪ್ರವಿಷ್ಟೋಂತರಿತೋಪಿ ವಾಕ್ಷಿತೇ. ಹೆಚ್ಚೇನು ಹೇಳಲಿ, ನನಗೆ ಅಪಮಾನವನ್ನು ಮಾಡಿ ನೀನು ಪರ್ವತದ ತುದಿಗೆ ಹೋಗು, ಪಾತಾಳದ ತುದಿಯಲ್ಲಿ ಹೋಗಿ ಸೇರ್ಕೋ, ಅಥವಾ ಈ ಲೋಕವನ್ನು ಬಿಟ್ಟು ಲೋಕಾಂತರಕ್ಕೆ ಹೋಗಿ ಇರ್ತೀನಿ ಅಂದ್ರೂ ಕೂಡ ನನ್ನ ಪತಿಗಳು ನಿನ್ನನ್ನು ಉಳಿಯಗೊಡೋದಿಲ್ಲ.
ಜುಹ್ವನ್ ಜಪನ್ ಪ್ರಪತನ್ ಗಿರೇಸ್ತಟ ಧೃತಾಶನಾದಿತ್ಯ ಗತಿಂ ಗತೋಪಿವ ಭಾರ್ಯಾಭಿಮತ್ತಃ ಪುರುಷೋ ಮಹಾತ್ಮ ನಜಾತು ಮುಚ್ಚೇತ ಕಚಂಚನ ಅರ್ಹತಃ. ನೀನು ಬೇಕಾದರೆ ಹೋಮ ಮಾಡು, ಜಪ ಮಾಡು, ದೊಡ್ಡ ಗಿರಿಯಿಂದ ಬಿದ್ದುಬಿಟ್ಟು ಪ್ರಾಣ ಕಳ್ಕೋತೀನಿ ಅಂತ ಅನ್ಕೋ, ಯಾವುದೇ ವಿಧವಾದಂತಹ ಪ್ರಾಯಶ್ಚಿತ್ತಗಳು ನಿನ್ನನ್ನು ಈ ಪರದಾರಾಭಿಮರ್ಶನ ಅನ್ನುವಂತಹ ಪಾಪದಿಂದ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡದಾಗಿರತಕ್ಕಂತಹ ಪಾಪ ಇದು. ಅದಕ್ಕೋಸ್ಕರವಾಗಿ ನನಗೆ ಅನ್ನಿಸ್ತದೆ, ನೀನು ನನ್ನನ್ನು ಬಯಸ್ಲಿಕ್ಕೆ ಬಂದಿದ್ದಿ ಅಂತಂದರೆ ಕಾಲಪಾಶವನ್ನು, ಅಂದರೆ ಯಮದೂತರ ಹಾಕ್ತಾರಲ್ಲ ಎಳ್ಕೊಂಡು ಹೋಗಬೇಕಾದ್ರೆ, ಅಂಥ ಪಾಶವನ್ನು ಕುತ್ತಿಗೆಯಲ್ಲಿ ಹಾಕ್ಕೊಂಡೇ ನನ್ನ ಹತ್ರ ಬರ್ತಾ ಇದ್ದಿ ಅಂತ ಅನ್ನಿಸ್ತದೆ. ಇನ್ನು ಅವರು ಎಳ್ಕೊಂಡು ಹೋಗೋದು ಮಾತ್ರ ಏನು ಉಳಿದಿದೆ, ಬಾಕಿ ಉಳಿದಿದೆ. ಅದಕ್ಕೋಸ್ಕರವಾಗಿ ಇಂಥ ಒಂದು ಅನರ್ಥವನ್ನು ನೀನು ಮಾಡಲಿಕ್ಕೆ ಹೋಗಬೇಡ. ನ ಗಂಧರ್ವ ಮಹರ್ಷಿ ಸನ್ನಿಧೌ ನನಾಲೋಕ ಸುರ ರಾಕ್ಷಸಾಲಯೇ ಗುಡಸ್ಥಿತಾಂ ಮಾಂ ಅವಮತ್ಯ ಚೇತಸ ನ ಜೀವಿತಾರ್ಥಿ ಶರಣಂ ತ್ವಮಾಪ್ಸಸಿ. ನನಗೆ ಅಪಮಾನವನ್ನು ಮಾಡಿ ನೀನು ದೇವ, ಗಂಧರ್ವರುಗಳು, ಋಷಿಗಳು, ನಾಗಲೋಕ ಇವರು ಯಾರ್ದಾದರೂ ಹತ್ತಿರದಲ್ಲಿ ಹೋಗಿ ಶರಣ ಬೇಡಿ ಅವರ ಆಶೀರ್ವಾದ ಮಾಡಿ ಅವ್ರು ಕಾಪಾಡಿದರೆ ಬದುಕ್ತೀನಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ನಿನ್ನ ಸಹಜ ಬಲದಿಂದ ಅಂತೂ ನೀ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಯಾರಾದ್ರೂ ಸಹಾಯಕ್ಕೆ ಬಂದು ನಿಂತುಕೊಂಡ್ರೂ ಅವರೂ ನಿನ್ನನ್ನು ಉಳಿಸೋದಿಲ್ಲ, ನಿನ್ನನ್ನು ಉಳಿಸ್ಲಿಕ್ಕೆ ಹೋದ್ರೆ ಅವರೂ ಬದುಕೋದಿಲ್ಲ. ಆದ್ದರಿಂದ ಈ ಪ್ರಯತ್ನವನ್ನು ನಿಲ್ಲಿಸುವಂತ ಹೇಳಿದೆ. ಇಷ್ಟು ಕೇಳಿರ್ತಕ್ಕಂತಹ ಕೀಚಕನಿಗೆ ಯಾವಾಗ ಅವಳು ನಿಷೇಧವನ್ನು ಮಾಡಿದ್ಲು, ಆ ನಿಷೇಧವನ್ನು ಅವನು ನಂಬೋ ಸ್ಥಿತಿಯೊಳಗಿರಲಿಲ್ಲ. ಇವಳೊಂದು ನೀಚ ಜಾತಿಯಲ್ಲಿ ಬಂದಿರತಕ್ಕಂಥ ಹೆಣ್ಮಗಳು ಏನೋ ಒಂದಿಷ್ಟು ಧನದ್ರವ್ಯಾದಿಗಳನ್ನು, ಅಧಿಕಾರಾದಿಗಳ ಪ್ರಲೋಭನೆಯನ್ನು ಒಡ್ಡಿಬಿಟ್ರೆ ಇವಳೇನು ಮಾಡ್ತಾಳೆ ಅಂದರೆ, ನಾನು ಅಂದ್ಕೊಂಡ ಹಾಗೆ ನನ್ನ ಹಿಂದೆ ಬಂದು ಬಿಡ್ತಾಳೆ ಅಂತ ಅಂದುಕೊಂಡಿರತಕ್ಕಂತಹ ವ್ಯಕ್ತಿ ಅವನು ಕೀಚಕ. ಆದರೆ ಈ ಕ್ರಮದ ವ್ಯಕ್ತಿತ್ವ ಅಂತನ್ನೋದನ್ನು ಅವಳ ಕಡೆಯಿಂದ ಯಾವಾಗ ನೋಡಿದ್ನೋ ಆಗ ಅವನು ಅತ್ಯಂತ ಉತ್ಕಂಠಿತನಾದದ್ದರಿಂದಾಗಿ ಆ ಕಾಮ ಬಾಣದಿಂದ ಪೀಡಿತನಾಗಿರ್ತಕ್ಕಂಥವನು ಮೂರ್ಛೆ ಹೋಗ್ಬಿಟ್ಟಿದ್ದಾನೆ. ಅವನನ್ನಲ್ಲೇ ಬಿಟ್ಲು ದ್ರೌಪದಿ ದೇವಿ, ತಾನು ಹೊರಟೋಗ್ಬಿಟ್ಲು. ಮಾತಾಡಿದ್ದಕ್ಕೆ ಮೂರ್ಛೆ ಹೋದವನು. ಬಿಟ್ಟು ಹೋದ್ಮೇಲೆ ಎಚ್ಚರ ಆದಮೇಲೆ ಏನು ಮಾಡ್ದ ಅಂದರೆ, ನನ್ನ ಯಾವ ಪ್ರಲೋಭನೆಗೂ ಇವಳು ಬಗ್ಗುತ್ತಿಲ್ಲ ಅಂತಂದರೆ, ಇವಳು ಹೆಂಗೆ ಸಾಮ ದಾನ ಭೇದ ದಂಡಾದ್ಯುಪಾಯಗಳನ್ನು ಪ್ರಯೋಗ ಮಾಡಿ ಕೀಚಕನನ್ನು ಈ ದುರ್ವೃತ್ತದಿಂದ ಬಿಡಿಸಬೇಕು ಅಂತ ಪ್ರಯತ್ನ ಪಟ್ಟಳು, ಹಾಗೆ ಅವನು ಸಾಮ ಭೇದ ದಾನ ದಂಡಾದ್ಯುಪಾಯಗಳನ್ನು ಏನಾದರೂ ಒಂದು ಮಾಡಿ ತಾನು ವಶೀಕರಣ ಮಾಡ್ಕೋಬೇಕು ಅಂತ ಹೊರಟಿದ್ದ. ಸಾಮವನ್ನು ಉಪಯೋಗ ಮಾಡಿದ್ದ, ದಾನವನ್ನು ಹೇಳ್ದ, ಅವಳಿಗೆ ಸಿಗತಕ್ಕಂತಹ ಅನೇಕ ಅಭೂತಪೂರ್ವವಾದಂತಹ ಸುಖ ಸಮೃದ್ಧಿಯ ಬಗ್ಗೆ ಎಲ್ಲವನ್ನು ಹೇಳಿ ಯಾವುದು ಆಗೋದಿಲ್ಲ ಅಂತನ್ನುವಂತಹ ಪರಿಸ್ಥಿತಿ ಬಂದ ಮೇಲೆ ಭೇದಕ ಬುದ್ಧಿಯನ್ನು ಉಪಯೋಗಿಸಬೇಕು ಅಂತ ಹೇಳಿ ಸುದೇಷ್ಣಾದೇವಿಯ ಹತ್ತಿರದಲ್ಲಿ ಹೋಗಿ ಸುದೇಷ್ಣೆಯ ಮೂಲಕವಾಗಿ ಹೇಳಿಸಿ ಇವಳ ಜೀವಿಕಾ ವೃತ್ತಿಗೇನೆ ನಿತ್ಯ ತಿನ್ನತಕ್ಕಂತಹ ಅನ್ನೋದಕಗಳಿಗೆ ತತ್ವಾರ ಬಂದುಬಿಟ್ರೆ ಅದಕ್ಕಾದರೂ ಭಯಗ್ರಸ್ತಳಾಗಿ ಇವಳು ನಾನು ಹೇಳಿದ ಹಾಗೆ ಕೇಳ್ತಾಳೆ ಅಂತ ಯೋಚನೆ ಮಾಡಿ ಏನು ಮಾಡ್ದ ಅಂತಂದರೆ, ಅವಳ ಕಡೆಯಿಂದ ಒತ್ತಡವನ್ನು ತರಿಸೋದಕ್ಕೋಸ್ಕರವಾಗಿ ಸುದೇಷ್ಣಾದೇವಿ ಹತ್ತಿರ ಮಾತಾಡ್ತಾನೆ. ಅಲ್ಲಿಯೂ ಇದನ್ನೇ ಅಂತಾನೆ, ಯದೀಯಂ ಅನವದ್ಯಾಂಗೀ ನಮಾಂ ಅದ್ಯ ಅಭಿಕಾಂಕ್ಷತೆ ಚೇತಸ ಅಭಿಪ್ರಸನ್ನೇನ ಗತೋಸ್ಮ್ಯದ್ಯ ಯಮಾಲಯಂ. ಅವಳು ನನ್ನನ್ನು ಬಯಸದೇ ಹೋದಂತಹ ಸಂದರ್ಭದಲ್ಲಿ ನಾನು ನಿಸ್ಸಂಶಯವಾಗಿ ಯಮನ ಮನೆಗೆ ಹೋಗ್ತೀನಿ. ಇವೊಂದು ಒಂದೇ, ನಾ ಸಾಯ್ತೀನಿ. ಈ ರೀತಿ ಹೇಳೋರು ಯಾರೂ ಸಾಯೋದಿಲ್ಲ, ಆದರೆ ಹೇಳೋದನ್ನು ಮಾತ್ರ ಬಿಡೋದಿಲ್ಲ ಅಂತಾನೆ. ತಮುವಾಚ ಪರಿಶ್ವಜ್ಯ ಸುದೇಷ್ಣಾ ಭ್ರಾತರಂ ಪ್ರಿಯಾಂ ಶರಣಾಗತೇಯಂ ಸುಶ್ರೋಣಿ ಮಯಾ ದತ್ತ ಭಯಾಚಸ. ಈಗ ದ್ವಂದ್ವ ಸುದೇಷ್ಣಾದೇವಿ ಅವಳದು ನೋಡ್ರಿ. ಅವಳು ದ್ರೌಪದಿ ದೇವಿಗೆ ಆಶ್ರಯ ಕೊಟ್ಟು ಬಿಟ್ಟಿದ್ದಾಳೆ. ಆಶ್ರಿತಳಾಗಿರ್ತಕ್ಕಂಥ ವ್ಯಕ್ತಿಯನ್ನು ಪರಿತ್ಯಾಗ ಮಾಡೋದಾಗಲಿ ಅಥವಾ ಅವಳಿಗೆ ಕೆಡಕನ್ನು ಬಯಸೋದಾಗಲಿ ಒಂದು ಅಧರ್ಮ. ದೇವರು ಇದನ್ನೊಂದು ವಿಲಕ್ಷಣವಾಗಿರ್ತಕ್ಕಂಥ ಸಂಬಂಧ ಅಂತಿಟ್ಟಿರ್ತಾನೆ. ಬಹಳ ವಿಚಿತ್ರವಾದ ಸಂಬಂಧ. ಮಕ್ಕಳು ತಾಯಿಯನ್ನು ನಂಬುತ್ತಾರೆ, ಯಾರೇನು ಹೇಳಿಕೊಟ್ಟಿರೋದಿಲ್ಲ, ಅದಮ್ಯ ವಿಶ್ವಾಸ ಇರ್ತದೆ. ಆ ತುದಿಯಲ್ಲಿರ್ತಕ್ಕಂಥ ಚಂದ್ರನನ್ನು ಬೇಕಾದರೂ ನಮ್ಮಮ್ಮ ತಂದು ಕೊಡ್ತಾಳೆ ಅಂಥೇಳಿ. ನಿನಗೆ ಚಂದ್ರ ಬೇಕು ಹೌದಲ್ಲ,
ಅಳಬೇಡ, ನಾ ಕೊಡಿಸ್ತೀನಿ, ಊಟ ಮಾಡಿಬಿಡು ಅಂತ ಹೇಳಿ ಎಷ್ಟು ವಿಶ್ವಾಸ ಹುಟ್ಟಿಸಬಲ್ಲಳು ತಾಯಿ ಅಂತಂದರೆ, ದೂರದಲ್ಲಿರ್ತಕ್ಕಂತಹ ಚಂದ್ರನನ್ನು ಕೈ ಚಾಚಿದ್ರೆ ಸಿಕ್ಕಿಬಿಡ್ತಾನೆ ಅವನು, ನನಗೆ ನಿನಗೆ ಸಿಗೋದಿಲ್ಲ ಅಷ್ಟೇ, ನನಗೆ ಸಿಗ್ತಾನೆ, ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಏನು ಮಾಡಿಸ್ತಾಳೆ ಅಂದರೆ, ನಂಬಿಕೆಯನ್ನು ಹುಟ್ಟಿಸುವಂಥ ಚೈತನ್ಯ ತಾಯಿಗಿರ್ತದೆ, ನಂಬೋ ಅಷ್ಟು ಸಂಮುಗ್ಧಾವಸ್ಥೆ ಮಗುವಿಗಿರ್ತದೆ. ಅಪಾರವಾದಂತಹ ಆಶ್ರಯದ ಭಾವನೆ ಇರ್ತದೆ. ನಮ್ಮಮ್ಮನ ಬಿಟ್ಟರೆ ಇನ್ನೊಬ್ಬರಿಲ್ಲ, ನನ್ನ ತಾಯಿಯನ್ನು ಬಿಟ್ಟರೆ ಇನ್ನೊಬ್ಬರಿಲ್ಲ. ಆ ಶಿಶುಭಾವ ಏನು ಮಾಡಿರ್ತದೆ ಅಂದರೆ, ಆ ನಂಬಿಕೆ ಪರಮಾತ್ಮ ಅಂಥದ್ದೊಂದು ವಿಲಕ್ಷಣವಾದಂಥ ಒಂದು ಬಂಧನವನ್ನು ಏರ್ಪಾಡು ಮಾಡಿರ್ತಾರೆ ತಾಯಿಗೂ ಮಗುವಿಗೂ. ವಿಚಿತ್ರವಾಗಿರ್ತಕ್ಕಂತಹ ಬಂಧನ. ಅದು ಎಷ್ಟು ನಂಬುತ್ತಿರ್ತದೆ ಅಂದ್ರೆ, ಇಡೀ ಜನ್ಮಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ತಂದೆ ಅಲ್ಲ, ಕೊನೆಗೆ ದೇವರು, ಅವರನ್ನು ದೇವ ತನ್ನನ್ನು ತಾನು ನಂಬಿಸೋದಕ್ಕಿಂತಲೂ ತಾಯಿಯನ್ನು ಆ ಮಗು ಹೆಚ್ಚು ನಂಬಬೇಕು. ಆ ರೀತಿ ಒಂದು ಬಾಂಧವ್ಯವನ್ನು ಹಾಕಿರ್ತಾನೆ ಸ್ವಾಮಿ. ಆ ಬಾಂಧವ್ಯದ ಬಲವತ್ತಿಕೆ ಎಷ್ಟಿರ್ತದೆ ಅಂತಂದರೆ, ಆ ಬಾಂಧವ್ಯದ ಆಧಾರದ ಮೇಲೆ ಇನ್ನುಳಿದವ್ರನ್ನ ಏನು ಬೇಕಾದ್ರೂ ಮಾತಾಡ್ತದೆ ಅದು ಮಗು. ಇನ್ನುಳಿದವ್ರನ್ನ ಬರ್ತೀಯನೋ, ನೀನು ಬಂದುಬಿಡ್ತೀಯಾ ಅಂತಂದರೆ, ತಾಯಿ ಸೆರಗಿನೊಳಗೆ ಹುದುಕೊಂಡಿರುವಂತಹ ಮಗು ತಿರಸ್ಕಾರ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ತಿರಸ್ಕಾರ ಮಾಡ್ತದೆ ಅಂತಂದರೆ, ಎತ್ಕೊಂಡು ಹೋಗ್ತೀನಿ ಅಂದರೆ ನಮ್ಮಮ್ಮ ಕರ್ಕೊಂಬರ್ತಾಳೆ ಅಂತ ಹೇಳ್ತಾರೆ. ಅನೂಹ್ಯ ಅಂದರೆ ಆಶ್ರಿತ ಜನರು ಅಂತನ್ನೋದು ನಂಬುಗೆಯನ್ನು ಎಷ್ಟು ಮಾಡ್ತಿರ್ತಾರೆ, ಎಷ್ಟು ನಂಬುತ್ತಿರ್ತಾರೆ ನೋಡ್ರಿ. ಆ ಸಂಮುಗ್ಧಾವಸ್ಥೆಯಲ್ಲಿರ್ತಕ್ಕಂತಹ ಮಗುವಿಗೆ ಆ ನಂಬಿಕೆ ಎಷ್ಟು ಪ್ರಮಾಣದ್ದಿರ್ತದೆ ಅಂತಂದರೆ, ಆ ನಂಬಿಕೆಗೆ ನೀವು ಈಕ್ವಲೆಂಟ್ ಆಗಿರುವಂತಹ ಇನ್ನೊಂದು ನಂಬಿಕೆಯನ್ನು ಹೇಳಲಿಕ್ಕೆ ಬರೋದಿಲ್ಲ. ಶಾಸ್ತ್ರ ಅದಕ್ಕೆ ಏನು ಮಾಡ್ತದೆ ಅಂತಂದರೆ, ಇಷ್ಟರ ಮಟ್ಟಿಗಿನ ನಂಬಿಕೆ ಇರತಕ್ಕಂತಹ ಒಬ್ಬ ವ್ಯಕ್ತಿಗಳ ಮಾನ ಪ್ರಾಣಾದಿಗಳ ರಕ್ಷಣೆ ನಿಮಗೆ ಹೊಣೆಗಾರಿಕೆಯನ್ನು ಹೊರಿಸ್ತದೆ. ಒಬ್ಬ ಮನೆಯಲ್ಲಿ ಬಹುಕಾಲದವರೆಗೆ ಸೇವಕನಾಗಿ ಇದ್ದು ಬಿಟ್ಟಿದ್ದ ಅಂದರೆ, ಅವನಿಗೆ ಆಕಸ್ಮಿಕವಾಗಿ ಯಾವುದೋ ಒಂದು ರೀತಿ ಅವಘಡ ಆಯಿತು ಅಂದರೆ ಅದರ ಜವಾಬ್ದಾರಿ ಯಾರ್ದು ಅಂದರೆ ಮನೆ ಯಜಮಾನಂದು ಅಂತ ಹೇಳ್ತದೆ. ನಮ್ಮ ಶಾಸ್ತ್ರ ರೆಸ್ಪಾನ್ಸಿಬಿಲಿಟಿಯನ್ನು ಬೈ ಬರ್ತ್ ಕೊಡಲಿಕ್ಕೆ ಆರಂಭ ಮಾಡ್ತದೆ. ಬೈ ಬರ್ತ್ ಹುಟ್ಟಿದಾಗಿನಿಂದ ಮಕ್ಕಳಿಗೆ ಈ ತಾಯಂದ್ರೆ ನೋಡ್ರಿ, ಬೇಕಾದರೆ ರೆಸ್ಪಾನ್ಸಿಬಿಲಿಟಿಯನ್ನು ವರ್ಗಾವಣೆ ಮಾಡೋದರಲ್ಲಿ ಹೆಣ್ಣು ಮಕ್ಕಳಿಗಿರುವಷ್ಟು ಬುದ್ಧಿವಂತಿಕೆ ಪ್ರಾಯ ಭೂಪ್ರಪಂಚದಲ್ಲಿ ಬೇರೆಯವ್ರಿಗೆ ಇರಲಿಕ್ಕೆ ಸಿಗ್ತಿಲ್ಲ. ಅಂಥ ಒಂದು ಬುದ್ಧಿವಂತಿಕೆ ಇರ್ತದೆ. ತಮಗೇ ಗೊತ್ತಿಲ್ಲದೆ ಇರೋ ಹಂಗೆ ಆ ವರ್ಗಾವಣೆ ಮಾಡ್ತಾನೆ ಇರ್ತದೆ. ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಕ್ಕಂತಹ ಮಗುವಿನ ಅಷ್ಟು ಜವಾಬ್ದಾರಿಯನ್ನು ಹೊತ್ತಿರುವಂಥ ತಾಯಿ ಹಡದ ಮೇಲೆ ಆ ಮಗು ಹಾಲು ಕುಡಿಯೋ ತನಕ ಪ್ರಯತ್ನ ಪಟ್ಟು ಕುಡಿಸ್ತಾಳೆ. ಒಂದು ಸರ್ತಿ ಆ ಹಾಲು ಕುಡಿತದೆ ಆ ಮಗು ಅಂತ ಹೇಳಿ ಗೊತ್ತಾದ ಮೇಲೆ ಎಷ್ಟು ಅದ್ಭುತವಾದ ಪ್ರಕ್ರಿಯೆಗೆ ತರ್ತಾಳೆ ಅಂದರೆ, ಅದು ಹತ್ರ ಹಾಲು ಕುಡಿಸ್ತಾಳೆ. ಎಷ್ಟು ಜಾಣ್ರಲ್ವಾ? ಯಾಕೆ ಕುಡಿಸಿಲ್ವಾ ಅಂತ ಹೇಳಿಬಿಟ್ಟು ಬೇರೆಯವ್ರು ಯಾರು ಕೇಳಿದ್ರು ಅಂತಂದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಸಿವಾದ್ರೆ ಅಳ್ತದೆ, ಆ ಕುಡಿಸ್ತೀನಿ, ನೀ ಯಾಕೆ ಗಾಬರಿ ಆಗ್ತೀಯ ಅಂತ ಹೇಳ್ತಾಳೆ. ಅಂದರೆ ಒಂದೊಂದಾಗಿ ನೋಡ್ರಿ, ಹಾಲು ಕುಡಿಬೇಕು ಅಂದ್ರೆ ಅದು ಏನು ಮಾಡಬೇಕು, ಮಗು ಅಳಬೇಕದು. ಇಟ್ ಶುಡ್ ಕ್ರೈ. ಅತ್ತರೆ ಹಾಲು ಕೊಡ್ತಾಳೆ. ಹಾಲು ಕುಡಿದ್ರೆ ಹೊಟ್ಟೆ ತುಂಬ್ತದೆ. ಹೊಟ್ಟೆ ತುಂಬಬೇಕು ಅಂದರೆ ಹಾಲು ಕುಡಿಬೇಕು. ಹಾಲು ಕುಡಿಬೇಕು ಅಂದರೆ ಅಳಬೇಕು. ಮಾತ್ರ ಹಾಲು ಕುಡಿಸ್ತಾಳೆ ಅಂತನ್ನುವಂತಹ ಕಾರ್ಯಕಾರ ಭಾವ ಧ್ಯಾನ ಏನಾಗಿರ್ತದೆ ಅಂದರೆ ಮಗುವಿಗಾಗಿರ್ತದೆ. ಇಷ್ಟು ರೀತಿಯಲ್ಲಿ ಕ್ರಮೇಣ ಜವಾಬ್ದಾರಿಯನ್ನು ಪ್ರತಿಯೊಂದನ್ನು ಹಿಂಗೆ ವರ್ಗಾವಣೆ ಮಾಡ್ತಾ ಇರ್ತಾರಲ್ಲ, ಹಂಗೆ ವರ್ಗಾವಣೆ ಮಾಡ್ತಕ್ಕಂತಹ ಸ್ವಭಾವ ಇರತಕ್ಕಂಥವ್ರು ಪ್ರತಿಯೊಬ್ಬರು, ಪರಮಾತ್ಮ ದೇವರು ಪ್ರತಿಯೊಂದು ಕಡೆಗೂ ಇದೆಯಲ್ಲ, ಹಾಗೆ ವರ್ಗಾವಣೆ ಮಾಡೋರು ಎಲ್ಲರೂ ಕೂಡ ಹಿತವನ್ನು ಬಯಸಿಯೇನೇ ವರ್ಗಾವಣೆಯನ್ನು ಮಾಡ್ತಾರೆ. ತನ್ನನ್ನು ಆಶ್ರಯಣ ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿಯ ಹಿತವನ್ನು ಬಯಸಿ ಈ ರೀತಿ ಜವಾಬ್ದಾರಿಯನ್ನು ವರ್ಗಾವಣೆ ಮಾಡ್ತಿರ್ತಾರೆ. ಆದರೂ ಆಶ್ರಿತರಾಗಿರ್ತಕ್ಕಂತಹ ಜನರ ಬಗ್ಗೆ ಒಂದು ರೀತಿಯಾದಂಥದ್ದೇನಿರ್ತದೆ, ಕಳಕಳಿ ಅನ್ನೋದಿರ್ತದೆ. ಪ್ರಾಮಾಣಿಕವಾಗಿ ಇದ್ದಂಥವನಿಗೆ, ಧರ್ಮಬದ್ಧತೆ ಇದ್ದವನಿಗಿರ್ತದೆ. ಸುದೇಶ್ನಾದೇವಿಗೆ ಈಗ ಅಂಥದ್ದೇ ಪ್ರಸಂಗ. ಅವಳಿಗೆ ಅತ್ತ ದರಿ ಇತ್ತ ಪುಲಿ.
ಈ ಕಡೆಯಿಂದ ಪ್ರಿಯನಾಗಿರ್ತಕ್ಕಂತಹ ಕೀಚಕ ಅಧರ್ಮ ಮಾರ್ಗಕ್ಕೆ ಬೇಕಾಗಿರ್ತಕ್ಕಂತಹ ವಚನಗಳನ್ನು ಆಡ್ತಾನೆ. ಅತ್ತ ಕಡೆಗೆ ಕ್ಷತ್ರಾಣಿಯಾಗಿರ್ತಕ್ಕಂಥ ತಾನು ಆಶ್ರಯವನ್ನು ಬಯಸಿ ನಿರ್ಗತಿಗಳು ಅಂತ ಹೇಳಿಕೊಂಡು ಕುಶಲಿಯಾಗಿರ್ತಕ್ಕಂಥ ವ್ಯಕ್ತಿ ವರ್ಷ ಪರ್ಯಂತರವಾಗಿ ಆಶ್ರಯ ಕೊಟ್ಟು ಬಿಟ್ಟರೆ ನಾನು ಕೃತಾರ್ಥಳಾಗ್ತೀನಿ ಅಂತ ನಂಬಿಕೊಂಡು ಬಂದಿರತಕ್ಕಂಥ ವ್ಯಕ್ತಿಯನ್ನು ದ್ರೋಹ ಮಾಡಬೇಕಲ್ಲ ಅಂತನ್ನುವಂಥ ಚಿಂತೆ. ಈ ದ್ವಂದ್ವದ ಮಧ್ಯದಲ್ಲಿ ಧರ್ಮಮಯವಾದ ವಚನಗಳನ್ನು ಪ್ರಯೋಗ ಮಾಡ್ತಾಳೆ. ಒಬ್ಬ ವ್ಯಕ್ತಿಗೆ ಎಷ್ಟರ ಮಟ್ಟಿಗೆ ಧರ್ಮದಲ್ಲಿ ದೃಢತೆ ಇರ್ತದೆ ಅಂತನ್ನೋದನ್ನು ಮಹಾಭಾರತಕಾರರು ತುಂಬ ವ್ಯವಸ್ಥಿತವಾಗಿ ಧರ್ಮದ ದಾರಿಢ್ಯ ಅಂದರೆ ಏನು ಅಂತನ್ನೋದನ್ನು ವಿಚಿತ್ರವಾಗಿ ಬಣ್ಣಿಸ್ತಾರೆ. ಸ್ಮೃತಿಶಾಸ್ತ್ರಗಳಿಗೆ ಆಧಾರಭೂತವಾಗಿರತಕ್ಕಂಥ ಈ ಪ್ರಕ್ರಿಯೆ ಆಶ್ರಿತ ಜನರನ್ನು ಪರಿತ್ಯಾಗ ಮಾಡಿದಾಗ ಆಗೋ ಅನರ್ಥ ಏನು ಅಂತನ್ನೋದನ್ನು ಹೇಳ್ತದೆ. ಏನು ಹೇಳ್ತಾರೆ ನಾಳಿನ ದಿವಸ.